ನಮಸ್ಕಾರ. 80ನೆಯ ಲೀಲಾಜಾಲ ನ್ಯಾಸಕ್ಕೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದು ಸಮರ ಕುರಿತಾದ ಉಪನ್ಯಾಸ ಮಾಲಿಕೆಯ 3ನೇ ಭಾಗ. ನಮಗೆಲ್ಲ ತಿಳಿದ ಹಾಗೆ ಹಿಂದಿನ ಭಾಗದಲ್ಲಿ ಸರ್ ಅವರು ಸಮರದ ವಿವಿಧ ಕಾರಣಗಳ ಕುರಿತು ಒಂದು ತಾತ್ವಿಕವಾದಂಥ ವಿಶ್ಲೇಷಣೆ ನಡೆಸಿದ್ರು. ಆಂತರಿಕ ಹಾಗೂ ಬಾಹ್ಯ ಕಾರಣಗಳ ಕುರಿತಾದಂಥ ಮನೋಜ್ಞವಾದಂಥ ಉಪನ್ಯಾಸ ಹಿಂದಿನ ಬಾರಿ ಮೂಡಿಬಂದಿತ್ತು. ಈಗ ಅದರಂತೆ ಇಂದಿನ ಉಪನ್ಯಾಸದಲ್ಲಿ ಸಮರದ ಸಾಧಕ ಬಾಧಕಗಳು, ಅಂದರೆ ಈಗ ಎಷ್ಟೆಲ್ಲ ಯುದ್ಧ ಮಾಡಿ ಸಾಧಿಸಿದ್ದೇನು ಅನ್ನೋವಂಥ ಪ್ರಶ್ನೆ ಬರುತ್ತೆ. ಯುದ್ಧದಿಂದ ಹಾನಿಯಾಗಿದೆ ಅಂತ ಕಣ್ಣಿಗೆ ಎಲ್ಲರಿಗೂ ರಾಚಿಸ್ತಾ ಇರುತ್ತೆ. ಹಾಗಾಗಿ ಯುದ್ಧದಿಂದ ಪ್ರಯೋಜನ ಕೂಡ ಇದೆಯಾ, ಸಾರ್ವತ್ರಿಕ ಅನುಕೂಲ ಇದೆಯಾ, ಇಂತಹ ಒಂದು ಕುತೂಹಲಕಾರಿಯುಕ್ತ ಪ್ರಶ್ನೆಯನ್ನು ಹಾಕಿದರೆ ಯುದ್ಧದಿಂದ ಅನುಕೂಲ ಏನು ಸಾಧ್ಯತೆ ಇದೆ, ಹಾಗೆ ಯುದ್ಧ ಒಂದು ಸಮಸ್ಯೆನೋ ಸವಾಲು. ಹಾಗೆ ಹಿಂದಿನ ಒಂದು ಪ್ರಶ್ನೆಯಲ್ಲ ಸರ್ ಅವರು ಹೇಳಿದರು, ಯುದ್ಧ ಯಾವಾಗಾದರೂ ಕೊನೆಗೊಳ್ಳುತ್ತಾ ಅಂತೇಳಿ. ಖಂಡಿತ ಇಲ್ಲ ಅಂತ ಸರ್ ಹೇಳಿದ್ದಾರೆ. ಹಾಗಾದರೆ ಯುದ್ಧ ಸಮಸ್ಯೆನೋ ಸವಾಲು, ಇಂತಹ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿ ನಮಗೆ ಒಂದು ಇವತ್ತಿನ ಉಪನ್ಯಾಸಕ್ಕೆ ಕುತೂಹಲದಿಂದ ಕಾಯುವ ಹಾಗೆ ಮಾಡಿದ್ದಾರೆ. ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರನ್ನು ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ಅನಿಸ್ತಾ ಇದೆ. ಮಾತನಾಡಿಸುತ್ತಿರುವ ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಮೊದಲ 2 ಕಂತುಗಳಲ್ಲಿ ಸಮರವನ್ನು ಕುರಿತು ಕೆಲವು ವಿಶಿಷ್ಟ ಪ್ರತಿಕ್ರಿಯೆಗಳನ್ನು ಹೇಳಿದ್ದನ್ನು ತಾವು ಮೆಚ್ಚಿಕೊಂಡಿದ್ದು ನನಗೆ ಅತ್ಯಂತ ಸ್ಫೂರ್ತಿ ಕೊಡ್ತು. ಇವತ್ತು ಕೂಡ ತಾವು ನಿರೀಕ್ಷಿಸದ ಕೆಲವು ಸಂಗತಿಗಳನ್ನು ಹೇಳ್ತೇನೆ ಅಂತ ನನಗೆ ಭರವಸೆ ಇದೆ. UGC ವರದಿಯಲ್ಲಿ ಒಂದ್ಸರಿ ಹೀಗಿತ್ತು, ವಿ ಡು ನಾಟ್ ನೋ ವೇರ್ ದಿ ಇನ್ಫ್ಲೂಯೆನ್ಸ್ ಆಫ್ ಎ ಟೀಚರ್ ಎಂಡ್ಸ್ ಅಂತ. ಒಬ್ಬ ಅಧ್ಯಾಪಕರ ಪ್ರಭಾವ ಎಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು, ಎಲ್ಲಿ ಕೊನೆ ಆಗುತ್ತೆ ಅಂತ ಹೇಳಕ್ ಬರೋಲ್ಲ ಅಂತ. ಯಾಕೆ ಅಂದ್ರೆ ಒಬ್ಬ ಅಜ್ಜ ತನ್ನ ಮೊಮ್ಮಗನಿಗೆ ಹೇಳ್ತಾನೆ, ನಮ್ಮ ಅಜ್ಜನಿಗೆ ಆ ಮೇಷ್ಟ್ರು ಈಗ ಹೇಳ್ಕೊಟ್ಟಿದ್ರು, ನೀನು ಕಲ್ತ್ಕೋ ಅಂತ ಹೇಳ್ತಾನೆ. ಅಲ್ಲಿಗೆ ಅವರ ಅಜ್ಜ ಇವರು 6 ತಲೆಮಾರು ಕಳೆದು ಹೋಗಿದೆ. ಹಾಗಾಗಿ ಈ ಒಂದು ಸಾಮಾನ್ಯ ಕೆಲಸದ ಒಂದು ಪರಿಣಾಮ ಮತ್ತು ಸಾಧಕ ಬಾಧಕ ಬಗೆದಷ್ಟು ಸಿಗ್ತಾನೆ ಹೋಗುತ್ತೆ. ಆದ್ರೆ ನಾನಿಲ್ಲಿ ಕೆಲವು ಸೀಮಿತವಾದಂತಹ, ಕೆಲವು ಸ್ವಾರಸ್ಯವಾದಂತಹ ಯುದ್ಧದ ಸಾಧಕ ಬಾಧಕಗಳನ್ನು ಮಾತ್ರ ಮುಟ್ತಾ ಇದ್ದೇನೆ ಹೊರತು, ಯುದ್ಧದ ಎಲ್ಲ ಸಾಧಕ ಬಾಧಕಗಳು ಅಂದ್ರೆ ಅದೇ ಒಂದು ದೊಡ್ಡ ಕೃತಿ ರಚನೆ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ನಾನಿಲ್ಲಿ ಗಮನ ಸೆಳೆಯುವಂಥದ್ದನ್ನ ಕೆಲವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಗವದ್ಗೀತೆಯಲ್ಲಿ ಗಹನಾ ಕರ್ಮಣೋ ಗತಿ ಅಂತ ಒಂದು ಮಾತಿದೆ, 4ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ. ಗಹನಾ ಕರ್ಮಣೋ ಗತಿ ಅಂದ್ರೆ ಒಂದು ಕೆಲಸದ ಪರಿಣಾಮ ಎಷ್ಟರವರೆಗೆ ಹೋಗುತ್ತೆ ಏನು ಅಂತ ಯಾರು ಅಂದಾಜು ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತ. ಸಾಮಾನ್ಯವಾದ ಒಂದು ಕೆಲಸ, ಅಧ್ಯಾಪಕರ ಒಂದು ಬೋಧನೆಯ ಕೊನೆನೇ ಗೊತ್ತಿಲ್ಲ ಅಂತ ಆಗಿರೋದಾದ್ರೆ ಯುದ್ಧದ ಸಾಧಕ ಬಾಧಕ ಎಷ್ಟು ಗೋಜಲು ಅನ್ನೋದನ್ನ ನೀವೇ ಕಲ್ಪನೆ ಮಾಡ್ಕೋಬಹುದು. ಆದ್ರಿಂದ ಯುದ್ಧ ಮೇಲುನೋಟಕ್ಕೆ ಕಂಡಷ್ಟು ಸರಳವಲ್ಲ. ಆ ದೃಷ್ಟಿಯಿಂದ ಈ ಗಹನಾ ಕರ್ಮಣೋ ಗತಿ ಅನ್ನುವಂಥದ್ದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸಣ್ಣ ಉದಾಹರಣೆಯನ್ನ DVG ಅವರು ಕೊಡ್ತಾರೆ. ನಿನ್ನ ಎಂಜಲಗಳು ಯಾವ ಕಾಲುವೆ ಸೇರುವುದು, ನೀನ್ ಕೈ ತೊಳ್ಕೊಂಡಿದ್ಯಾ, ನೀನ್ ಯಾರಿಗೂ ಉಪಕಾರ ಮಾಡ್ಬೇಕು ಅಂತಲ್ಲ, ನಿನ್ ಕೈ ತೊಳ್ಕೊಳ್ಳೋಕೋಸ್ಕರ ಕೈ ತೊಳ್ಕೊಂಡಿದ್ಯಾ, ಅದರ ಅಗಳು ಎಲ್ಲೋ ಹೋಗಿ ಸೇರ್ಕೊಳ್ಳುತ್ತೆ. ಮಣ್ಣಾವುದು ಅದರಿಂದ ಗರ್ಭವತಿ ಹುದು, ಅಲ್ಲಿ ಮಣ್ಣು ಫರ್ಟಿಲೈಸರ್ ಆಗುತ್ತೆ, ಅಂದ್ರೆ ಇದು ಹ್ಯೂಮಸ್ ಜಾಸ್ತಿ ಆಗುತ್ತೆ. ಅನ್ನ ಅದರಿಂದ ಆರ್ಗೋ, ಅದರಿಂದ ಬೆಳೆಯೋ ಅನ್ನ ಯಾರು ತಿಂತಾರೋ ಅವರಿಂದ ಲೋಕದಿನೇನೋ, ಅವರಿಂದ ಲೋಕಕ್ಕೆ ಏನು ಉಪಕಾರ ಆಗುತ್ತೋ ಬಣ್ಣಿಸುವರಾರಿದನು ಮಂಕುತಿಮ್ಮ ಅಂತ. ಊಟ ಮಾಡಿ ಕೈ ತೊಳ್ಕೊಂಡವ್ರು ನನ್ನ ಅಗಳೆಲ್ಲಿ ಹೋಗುತ್ತೆ ಅಂತ ನೋಡಕ್ಕೆ ಅವನಿಗಾಗಲ್ಲ, ನೋಡಿದ್ರೋದು ಹೇಳಕ್ಕಾಗಲ್ಲ. ಹೀಗಾಗಿ ಇದನ್ನ ಅಳತೆ ಮಾಡುವಂಥದ್ದೇ ಅಲ್ಲ, ಕೆಲಸದ ಕೊನೆ ಹೇಗೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ವಿಷಯ ಇರೋದ್ರಿಂದ ಯುದ್ಧದ ವಿಷಯವೂ ಕೂಡ ಅಷ್ಟೇ ನಿಗೂಢವಾದದ್ದು ಅಂತ. ಯಾವುದು ಗಾಢವಾದದ್ದೋ, ಯಾವುದು ನಿಗೂಢವಾದದ್ದೋ ಅದು ನಮ್ಮ ಗಮನನ ಸಹಜವಾಗಿ ಸೆಳೆಯುತ್ತೆ. ಈಗ ನಾವು ಸಾಮಾನ್ಯವಾದ ದಿನಗಳಲ್ಲಿ
ನಾವು ಸೈನಿಕರ ತ್ಯಾಗನ ಮರ್ತು ಬಿಡ್ತೀವಿ. ಯಾಕೆ ಅಂತಂದ್ರೆ ನಿತ್ಯದ ಕೆಲಸ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಅದರಿಂದ ನಾವು ಸೈನಿಕರನ್ನ, ಸೈನ್ಯವನ್ನ, ಯುದ್ಧವನ್ನ ಎಲ್ಲ ಮರ್ತು ಬಿಡ್ತೀವಿ ನಾವು. ತಿರ್ಗಾ ನಮ್ಗೆ ಯಾವಾಗ ಜ್ಞಾಪಕ ಬರ್ಬೇಕು, ಇನ್ನೊಂದು ಯಾವ್ದಾದ್ರು ಯುದ್ಧ ಆಗ್ಬೇಕು, ನಮಗ್ ಭಯ ಹತ್ಕೊಬೇಕು, ನಾವು ಗೆಲ್ತೀವೋ ಸೋಲ್ತೀವೋ ಅನ್ನೋ ಆತಂಕ ಬರ್ಬೇಕು, ಅವಾಗ ಸೈನ್ಯ ಜ್ಞಾಪಕ ಬರುತ್ತೆ. ಮನುಷ್ಯ ಸ್ವಭಾವನೆ ಹಾಗೆ. ಯಾಕೆ ಅಂತಂದ್ರೆ ತುಂಬಾ ಗಂಭೀರವಾದ ಆಸೆ, ತುಂಬಾ ಗಂಭೀರವಾದ ಭಯ ಬರದೇ ಹೋದ್ರೆ ನಿತ್ಯದ ಕೆಲಸ ನಡ್ಕೊಂಡು ಹೋಗ್ತಿರುತ್ತೆ, ಆಸೆ ಭಯಗಳ ಕಾಟ ಇಲ್ದಲೇನೆ. ಹಾಗೆ ಆ ಅರ್ಥದಲ್ಲಿ ನಾವು ಸುಖ ಮತ್ತೆ ಕಷ್ಟ ಇವುಗಳ ಲೆಕ್ಕಾಚಾರದ ನಿದ್ರೆಯಲ್ಲಿ ತೊಡಗಿದ್ದೇವೆ. ಹೆಚ್ಚು ಕಡಿಮೆ ಕುಂಭಕರ್ಣರು ಅಂತ ಹೇಳ್ಬೋದು. ಕುಂಭಕರ್ಣ ಏನ್ ಮಾಡಿದ್ನಂತೆ, ರಾವಣ ರಾಮ ಯುದ್ಧ ಮಾಡಿ ಏನೇನೋ ನಡೀತು, ಅವನ್ ಪಾಡ್ಗೆ ಅವ್ನು ಹಾಯಾಗಿ ಮಲಗಿದ್ನಂತೆ. ಆಗ ಅವನನ್ನು ಎಬ್ಬಿಸ್ಬೇಕಾಯ್ತು, ಯುದ್ಧ ಆಯ್ತಲ್ಲ, ಎದ್ದೇಳು ಅಂತ ಎಬ್ಬಿಸ್ಬೇಕಾಯ್ತು. ಆ ಎಬ್ಬಿಸ್ಬೇಕಾದ್ರೆ ಅವನ್ ಸುತ್ತ ಹೋಗಿ ತಮಟೆ ಎಲ್ಲ ಬಾರಿಸಿ ಕಹಳೆ ಊದಿ ಎಬ್ಬಿಸಿದ್ರು ಅಂತ ರಾಮಾಯಣದಲ್ಲಿ ಬರುತ್ತೆ. ಹಾಗೆ ನಮ್ಮನ್ನು ಎಬ್ಬಿಸ್ಬೇಕಾದ್ರೆ ಆ ಯುದ್ಧದ ಕಹಳೆ ಕೇಳ್ಬೇಕಾಗತ್ತೆ. ಅಂದ್ರೆ ಒಂದು ಅರ್ಥದಲ್ಲಿ ಯುದ್ಧ ನಮ್ಮನ್ನ ಎಚ್ಚರಗೊಳಿಸುತ್ತದೆ. ನಿತ್ಯ ಕೆಲಸದ ಒಂದು ಏರಿಳಿತಗಳಿಗೆ ನಾವು ಬೇರೆ ಏನೂ ಆಲೋಚನೆ ಮಾಡದೆ ನಮ್ಮನ್ನ ನಾವು ಒಪ್ಪಿಸ್ಕೊಂಡ್ಬಿಟ್ಟಿದೀವಲ್ಲ, ಇಲ್ಲ ಜೀವನ ಅಂದ್ರೆ ಅದಕ್ಕಿನ್ನ ದೊಡ್ಡದಿದೆ ಅಂತ ನೆನಪು ಮಾಡೋ ಅಂತದ್ದೊಂದು ಬೇಕಲ್ಲ. ಅದೇ ಕುಂಭಕರ್ಣನ ಎಬ್ಬಿಸ್ಬೇಕಾದ್ರೆ ಬೇಕಲ್ಲ ವಾದ್ಯಗಳು. ಹಾಗೆ ನಮಗೂ ಕೂಡ ಈ ರಣವಾದ್ಯ ಎಬ್ಬಿಸ್ಬೇಕಾಗತ್ತೆ ಅನ್ನೋವಂಥದ್ದು ಗಮನಿಸ್ಬೇಕಾದ. ಯುದ್ಧ ಇಲ್ಲದೆ ಇದ್ದಾಗ್ಲೂ ಕೂಡ ನಾವು ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ತುಂಬಾ ಜವಾಬ್ದಾರಿಯಾಗಿ ಮಾಡ್ಬೇಕಾದ್ರೆ ವಾರ್ ಫುಟಿಂಗ್ ಅಂತ ಹೇಳುವಂಥದ್ದು ವಾಡಿಕೆ. ಅಂದ್ರೆ ಇಟ್ ಶುಡ್ ಬಿ ಡನ್ ಆನ್ ದಿ ವಾರ್ ಫುಟಿಂಗ್, ಅಂದ್ರೆ ಯುದ್ಧದಲ್ಲಿ ಹೇಗೆ ಉತ್ಸಾಹವಾಗಿ ಮಾಡ್ತೀವೋ ಹಾಗೆ ಕೆಲಸ ಮಾಡ್ಬೇಕು ಅಂತ. ಆದ್ದರಿಂದ ಯುದ್ಧ ಉತ್ಸಾಹಜನಕ ಅನ್ನುವಂಥದ್ದು ಮೊದಲನೆಯ ಸಾಧನೆ. ತೂಕಡಿಸೋರ್ನ ಎಬ್ಸೋದೊಂದು, ಎರಡನೇದು ಉತ್ಸಾಹದಾಯಕ ಅನ್ನುವಂಥದ್ದನ್ನ ನಾವು ಒಪ್ಕೊಂಡಿದೀವಿ. ಯಾಕೆಂದ್ರೆ ಯುದ್ಧ ಅಂದಾಗ ನಮ್ಗೆ ಉತ್ಸಾಹ ಬರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾಲಬದ್ಧವಾಗಿ ತುಂಬಾ ಎಲ್ಲ ತೊಡಗುವಿಕೆಯಿಂದ ಆಗ್ಬೇಕಾದ್ದನ್ನ ಇವತ್ತು ನಾವು ಆ ಯುದ್ಧದ ಭಾಷೆಯಲ್ಲೇ ಹೇಳಿ ಇದು ಒಂದು ರೀತಿಯಲ್ಲಿ ಸಮರೋಪಾದಿಯಲ್ಲಿ ನಡೀಬೇಕು ಅಂತ ಹೇಳುವಂಥದ್ದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಹೀಗಾಗಿ ಯುದ್ಧದ ಎಚ್ಚರಿಕೆ ನಮಗೆ ಬೇಕಾಗತ್ತೆ ಅಂತ. ಇಲ್ಲೇ ಹೋದ್ರೆ ನಮ್ಮ ಆಲೋಚನೆ ಒಂದು ರೀತಿಯಲ್ಲಿ ಏಕತಾನತೆ ಆಗುತ್ತೆ, ಮೊನೋಟನಿ ಆಗುತ್ತೆ ಅಂತ. ಸಾಮಾನ್ಯವಾಗಿ ಮನುಷ್ಯನ ಎಚ್ಚರಿಸೋದು ಎರಡೇ ಅಂತ ನಾನು ಈಗಾಗಲೇ ಹೇಳಿದೆ, ಆಸೆ ಒಂದು ಮತ್ತು ಭಯ ಅಂತ. ವೈಯಕ್ತಿಕ ಆಸೆ ಮತ್ತು ವೈಯಕ್ತಿಕ ಭಯ ಎಚ್ಚರಿಸದೇ ಇರುವಂತ ಜನರು ಇದ್ದಾರೆ. ನಂಗೆ ಏನಾಗ್ಬೇಕಾಗಿದೆ ಅಂತ ಒಂದು ರೀತಿಯ ವೈರಾಗ್ಯ ಭಾವನೆ ಇರೋರು, ಏನು ಭಯ ಇಲ್ಲ, ನಾನು ಆರೋಗ್ಯವಾಗಿದ್ದೀನಿ, ನನ್ಗೆ ಪ್ರಾಯ ಇದೆ, ನಂಗೆ ಯಾಕಿದ್ರೆ ಚಿಂತೆ ಅನ್ನೋಂಥವ್ರು ಇರ್ತಾರೆ. ಆದರೆ ಇದು ಯುದ್ಧ ಇದೆಯಲ್ಲ, ಇದು ವೈಯಕ್ತಿಕ ಭಯ ಅಲ್ಲ, ಸಾಮೂಹಿಕ ಭಯ, ಸಾಮೂಹಿಕ ಆಸೆ. ಆದ್ದರಿಂದ ಯುದ್ಧದಲ್ಲಿ ಏನಾಗುತ್ತೆ, ನಮ್ಗೆ ಅನುಕೂಲ ಆಗುತ್ತಾ, ನಮಗ್ ತೊಂದರೆ ಆಗುತ್ತಾ ಅನ್ನೋಂಥ ಆಶೆಯೂ ಇದೆ. ಅನುಕೂಲ ಆಗತ್ತಾ ಅನ್ನೋದು ಆಶೆ, ತೊಂದರೆ ಆಗತ್ತಾ ಅನ್ನೋದು ಭಯ. ಈ ಆಶೆ ಭಯ ಯುದ್ಧಕ್ಕೆ ಸಂಬಂಧಪಡದ ಎಲ್ಲರಿಗೂ ಇದೆ. ಪ್ರಪಂಚದಲ್ಲೆಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಅವರ ಅನೇಕ ದೇಶಗಳು ಯುದ್ಧಕ್ಕೆ ಹೋಗಿಲ್ಲ, ಆದ್ರೂ ಆ ದೇಶಗಳಲ್ಲೂ ನಾವು ಹಿಂಸೆನ ಅನುಭವಿಸ್ಬೇಕಾಗಿ ಬಂತು. ಹೀಗಾಗಿ ಯುದ್ಧ ಪ್ರಾರಂಭ ಮಾಡೋರು ಕೆಲವೇ ಮಂದಿ ಆದ್ರೆ ಅದ್ರ ಫಲಾನುಭವಿಗಳಿದಲ್ಲ, ಬೆನಿಫಿಷಿಯರೀಸ್ ಅಥವಾ ಸಫರಿಂಗ್ ಎರಡೂ ಕೂಡ ಒಂದು ರೀತಿಯಲ್ಲಿ ಫಲವೇ ತಾನೆ. ಅವರ ಸಂಖ್ಯೆ ಜಾಸ್ತಿ ಇರುತ್ತೆ. ಆದ್ರಿಂದ ಯುದ್ಧವನ್ನ ಎಚ್ಚರದ ಕಣ್ಣಿನಿಂದ ನೋಡುವವರ ಸಂಖ್ಯೆ ಜಾಸ್ತಿ ಅಂದ್ರೆ ಅಷ್ಟು ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಅರ್ಥ. ಹೀಗಾಗಿ ಯುದ್ಧದಲ್ಲಿ ಅದು ಈ ಎಚ್ಚರವನ್ನ ಉಂಟು ಮಾಡೋದು ಒಂದು ಅತ್ಯುತ್ತಮವಾದಂಥ ಉಪ ಉತ್ಪನ್ನ ಅಂತ ನಾವು ಕಳಿಬಹುದು. ಯುದ್ಧದಲ್ಲಿ ಈಗ ಯಾವುದೋ ನಮ್ಮ ದೇಶ ಬಿಟ್ಬಿಡಿ, ಬೇರೆ ದೇಶದಲ್ಲಿ ಎರಡು ದೇಶದಲ್ಲಿ ಯುದ್ಧ ಆಗ್ತಾ ಇದೆ, ನಾವು ಸುಮ್ಮನಿರಕ್ಕಾಗಲ್ಲ. ನಾವು ಸುಮ್ಮನಿದ್ರೆ ಪತ್ರಕರ್ತರ ಕೇಳ್ತಾ ನಿಮ್ ನಿಲುವು ಯಾವುದು ಅಂತ. ಇಲ್ಲ, ಯುದ್ಧದ ಕಡೆಗೆ ಹೋಗ್ಬೇಕು, ಯುದ್ಧದ ದೂರ ಉಳಿಬೇಕು, ತಟಸ್ಥರಾಗಿರ್ಬೇಕು. ಯುದ್ಧದ ಕಡೆ ಹೋದ್ರೆ ಯಾರ ಕಡೆ ಹೋಗ್ಬೇಕು ಇಂಥ ನಿರ್ಧಾರಗಳನ್ನೆಲ್ಲ ತಗೋಬೇಕಾಗತ್ತೆ. ಹೋಗ್ಲಿಲ್ಲ ಅಂತ ಇಟ್ಕೊಳ್ಳ, ಯುದ್ಧಕ್ಕೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳ, ಭಾರತ ಯುದ್ಧಕ್ಕೆ ಹೋಗದೆ ಇದ್ರು ಕೂಡ ಭಾರತನ ಇಬ್ರು ಅನುಮಾನದ ಕಣ್ಣಿಂದ ನೋಡಿದ್ದು ಅಥವಾ ಅವರು ಬರ್ಬೇಕು ಅನ್ನೋ ರೀತಿಯಲ್ಲಿ ಪ್ರಚೋದನೆ ಮಾಡಿದ್ದನ್ನ ನಾವು ಈ ಮೊನ್ನೆಯ ಯುದ್ಧದಲ್ಲಿ ನೋಡಿದ್ದೇವೆ. ಹಾಗಾಗಿ ಯುದ್ಧ ಮಾಡುವವರು ಅಲ್ಲದೆ ಇರೋರು, ಯುದ್ಧವನ್ನು ವಿರೋಧಿಸುವವರು ಕೂಡ
ಸುಮ್ಮನೆ ಇರೋದಕ್ಕೆ ಈ ಯುದ್ಧ ಬಿಡೋದಿಲ್ಲ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಇದೆಯಲ್ಲ, ಬನ್ನಿರಾಡುವ ಕಣ್ಣು ಮುಚ್ಚಾಲೆ ಆಟವನು ಎನ್ನ ನರೆದಿರಿ ಬನ್ನಿ ಮಕ್ಕಳಿರ ಬೇಗ ಬನ್ನಿ ಆಟವ ಬೇಡವೆಂಬುವರ ನಾ ಬಿಡೆನು ಎನ್ನು ಅಜ್ಜಿಯೋ ಬ್ರಹ್ಮ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ನೇಚರು ಅಷ್ಟೇ, ನಾನು ಏನು ಬೇಡ, ನಮ್ಮ ಪ್ರಕೃತಿಯಿಂದ ದೂರ ಇರ್ತೀನಿ ಎಂದು ಸುಮ್ಮನಿರಕ್ ಬಿಡೋದಿಲ್ಲ. ಅದು ನೇಚರ್ ನಮ್ಮನ್ನು ಎಳೆಯುತ್ತದಕ್ಕೆ. ಹಾಗೆ ಪ್ರಕೃತಿ ಹೇಗೆ ಎಳೆಯುತ್ತೋ ಹಾಗೆ ಯುದ್ಧನೂ ಹಾಗೆ ಸುಮ್ಮನಿರೋರ್ನ ಆ ಜಗಳಕ್ಕೆ ಭಾಗವಾಗಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಹೆನ್ರಿ ಕಿಸಿಂಜರ್ ಅಂತ ಒಬ್ರು ಅಮೆರಿಕಾದಲ್ಲಿದ್ರು, ಅವರು ಡಿಫೆನ್ಸ್ ಸೆಕ್ರೆಟೇರಿಯೇಟ್ ಅಲ್ಲಿ ಇದ್ದವರು. ಅವ್ರು ಹೇಳ್ತಾ ಇದ್ರು, ಭಾರತದ ಅಲಿಪ್ತ ನೀತಿಯೂ ಒಂದು ರೀತಿಯಲ್ಲಿ ರಾಜಕಾರಣವೇ, ಅದೂ ಲಾಭಕ್ಕೋಸ್ಕರ ಬೆಳೆಸ್ಕೋತಾರ ಭಾರತದವರು ಅಂತ ಅವತ್ತೇ ಅವರು ಅನುಮಾನ ಪಟ್ಟು ಹೇಳಿದ್ದದ್ದು ನಂಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಆದ್ದರಿಂದ ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಯುದ್ಧದಲ್ಲಿ ಈ ಜಾಗೃತಿ, ಸುಮ್ಮನೆ ಇಡೀ ಯುದ್ಧ ಮಾಡೋರಲ್ಲದೆ ಇರೋರ ಬಗ್ಗೆನೂ ಜಾಗೃತಿ ಉಂಟಾಗೋದ್ರಿಂದ ಜಾಗತಿಕ ಜಾಗೃತಿ ಆಗುತ್ತೆ, ಗ್ಲೋಬಲ್ ಅವೇರ್ನೆಸ್ ಆಗುತ್ತೆ, ಅಥವಾ ಗ್ಲೋಬಲ್ ಅವೇಕನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸಾಧಕಗಳು ಅಂದ್ರೆ ಲಾಭ ಅಂತಾನೆ ಇಟ್ಕೊಳ್ಳೋಣ. ಯಾರಿಗೆ ಲಾಭ ಆಗುತ್ತೆ ಅಂದ್ರೆ 2 ಥರ ಲಾಭ ಆಗುತ್ತೆ. ಕೆಲವು ದುರ್ಮಾರ್ಗಗಳಿಂದ ಲಾಭ ಆಗುತ್ತೆ, ಕೆಲವು ಸನ್ಮಾರ್ಗಗಳಿಂದ ಲಾಭ ಆಗುತ್ತೆ ಅಂತ ನಾವು ವರ್ಗೀಕರಣ ಮಾಡೋದಾದ್ರೆ, ಈಗ ಯುದ್ಧದಲ್ಲಿ ಆಯುಧಗಳನ್ನ ಮಾರಾಟ ಮಾಡೋ ದೇಶಗಳಿವೆ. ಆ ಮಾರಾಟ, ಈಗ ನಮ್ಮ ದೇಶನೂ ಕೂಡ ಮಾರಾಟ ಮಾಡೋ ವ್ಯಾಪಾರಕ್ಕೆ ಇಳಿದಿದೆ. ಆ ಮಾರಾಟ ಮಾಡೋ ದೇಶಗಳಿಗೆ ಲಾಭ ಆಗುತ್ತೆ ಅಂತ ಆದ್ರೆ ಅದು ಕೆಟ್ಟ ವಿಧಾನದಿಂದ ಅಂತ ನಾವು ಬೇಗ ಹೊಳೆಯುತ್ತೆ. ಆದ್ರೆ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಅದು ಕೆಟ್ಟ ವಿಧಾನವೇ ಅನ್ನೋದು ಕೂಡ ಪ್ರಶ್ನಾರ್ಹವಾದದ್ದೇ. ಯಾಕಪ್ಪ ಅಂತಂದ್ರೆ, ಒಂದು ಆಯುಧ ತಯಾರಿಕೆಯಲ್ಲಿ ಮಾರಾಟದ ಲಾಭ ಬರುತ್ತೆ, ಯುದ್ಧ ಆದ್ರೂ ಪರವಾಗಿಲ್ಲ ನಂಗೆ ಲಾಭ ಬರಬೇಕು ಅಂತ ಹೇಳ್ತಾರೆ ಅಂತ ಕೆಟ್ಟದ್ದು ಅಂತ ನಾವು ಅಂತೀವಿ. ಆದರೆ ಯುದ್ಧ ಅಸ್ತ್ರಗಳನ್ನ ಯಾವ ದೇಶ ತಯಾರಿಸುತ್ತೋ ಆ ದೇಶದ ಆ ಅಸ್ತ್ರ ತಯಾರಿಕೆಯ ಕಾರ್ಖಾನೆಯಲ್ಲಿ ಎಷ್ಟು ಜನಕ್ಕೆ ಊಟ ಸಿಗ್ತಾ ಇದೆ. ಈ ನಮ್ಮ ದೇಶನೇ ತಗೊಳ್ಳಿ, ಬಡ ದೇಶ, ನಾವು ಮೇಡ್ ಇನ್ ಇಂಡಿಯಾ ಅಂತ ಮಾಡಬೇಕು ಅಂತಾದ್ರೆ ನಾವು ಏನ್ ಮಾಡ್ಬೇಕು? ಯುದ್ಧದ ಅಸ್ತ್ರ ಮಾಡಿದ್ರೆ ನಮ್ಮ ಎಷ್ಟು ಜನಕ್ಕೆ ಬಡವರಿಗೆ ಊಟ ಸಿಗುತ್ತೆ, ಅದನ್ನು ಕೂಡ ಗಮನಿಸಬೇಕು ಅನ್ನುವಂಥದ್ದು. ಅದ್ ಸರಿ, ಆದ್ರೆ ಅದು ಆಯುಧಗಳು ಮಾರಾಟ ಮಾಡಿದ್ರೆ ಯುದ್ಧ ಆಗುತ್ತಾ ಅಂದ್ರೆ, ಇಬ್ಬರಲ್ಲೂ ಆಯುಧಗಳು ಹೆಚ್ಚಿಗೆ ಆಯ್ತು ಅಂದ್ರೆ ಇಬ್ರು ಹೆದರ್ಕೊಂಡು ಸುಮ್ಮನಾಗ್ತಾರೆ. ವಾಸ್ತವವಾಗಿ 3ನೇ ಮಹಾಯುದ್ಧ ನಿಂತದ್ದೇ ಪರಮಾಣು ಬಾಂಬನ್ನ ಆಸ್ಫೋಟಿಸಿದ ಮೇಲೆ. ಎಲ್ಲರೂ ಕೂಗಾಡಿದ್ರು, ಅಷ್ಟೊಂದು ಜನ ಸತ್ತು ಅಂತ ಈಗಲೂ ನಾವು ವಿರೋಧಿಸ್ತೀವಿ. ಆದ್ರೆ ಒಂದಂಶ ಮರೆಯೋ ಹಾಗಿಲ್ಲ, ಅದು ಆಗದೆ ಇದ್ದಿದ್ರೆ ಏನಾಗುತ್ತೆ ಅಂದ್ರೆ ಮುಂದುವರಿತಾ ಇತ್ತು ಯುದ್ಧ. ಅದು 2ನೇ ಮಹಾಯುದ್ಧ ನಿಲ್ತಾನೆ ಇರಲಿಲ್ಲ ಅನ್ನೋಂಥ ವಿಶ್ಲೇಷಣಾಕಾರರು ಇದ್ದಾರೆ. ಒಬ್ಬಾತ ಮಾನವೇಂದ್ರನಾಥ ರಾಯ್ ಅಂತ ಇದ್ದ, MN ರಾಯ್ ಅಂತ. ಅವನ್ ಕೇಳಿದ್ರು, ಅವನ್ ತುಂಬಾ ವಿಚಾರವಂತ ಅಂತ ಇಡೀ ಜಗತ್ತೇ ಗುರುತಿಸಿತ್ತು. ಅವನ್ ಕೇಳಿದ್ರು, ಎಷ್ಟು ವರ್ಷ ನಡೀಬಹುದು ಈ 2ನೇ ಮಹಾಯುದ್ಧ ಅಂತ. ನನ್ನ ಪ್ರಕಾರ 7-8 ವರ್ಷದಲ್ಲಿ ಮುಗಿಬೇಕ ಯುದ್ಧ. ಮುಗಿದೇ ಹೋದರೆ ಎಷ್ಟು ದಿವಸ ಅಂತ ಹೇಳಕ್ ಬರಲ್ಲ ಅಂತ. ತಕ್ಷಣ ಕೇಳಿದ್ರು ಅವರು, ಮುಗಿಯೋದು ಹೇಗೆ ಅಂತ. ಅವ್ನು ಹೇಳ್ದ, ಮುಗಿಯೋದು ಹೇಗೆ ಅಂದ್ರೆ, ಯಾವುದೋ ಒಂದು ದೇಶ ಪ್ರಬಲ ಆಗಿ ತನ್ನ ಪ್ರಾಬಲ್ಯವನ್ನ ಅಸ್ತ್ರಗಳ ನಿಸ್ಸಂಕೋಚವಾಗಿ ತೋರಿಸಿದ್ರೆ ಅದಾಗ್ಬಹುದು ಅಂತ ಹೇಳಿದ್ದ. ಅವ್ನು ಎಷ್ಟು ಚೆನ್ನಾಗಿ ಹೇಳಿದ್ನೋ ಅದರ ಹಾಗೆ ಆಯ್ತು. ಅಮೆರಿಕ ಬಾಂಬ್ ಹಾಕೋದಕ್ಕೆ ಮುಂದಾದದ್ರಿಂದ ಎಲ್ಲರೂ ತಣ್ಣಗಾಗ್ಬಿಟ್ರು. ಅದರಿಂದ 3ನೇ ಮಹಾಯುದ್ಧ ನಿಲ್ಲಿಸಿದ ಕೀರ್ತಿ ಯಾವುದನ್ನ ನಾವು ದೂರ್ತಿದೀವೋ ಪರಮಾಣು ಅಸ್ತ್ರ ಅಂತ ಅದಕ್ಕೆ ಸಲ್ಲುತ್ತೆ. ಏನೇ ಆಗ್ಲಿ, ನಾನು ಮುಂಚೆ ಹೇಳ್ತಾ ಇದ್ದದನ್ನ ಈಗ ಮತ್ತೆ ಬರ್ತೇನೆ. ಯುದ್ಧ ಶಸ್ತ್ರಾಸ್ತ್ರಗಳನ್ನ ತಯಾರಿಸೋ ದೇಶಕ್ಕೆ ಲಾಭ ಬರುತ್ತೆ, ತನ್ನ ದೇಶದ ಪ್ರಜೆಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನೋದು ಎರಡೇ ಅಲ್ದಲೇನೆ, ಯಾವ ದೇಶ ಅಸ್ತ್ರಗಳನ್ನ ತಯಾರಿಸುತ್ತೋ ಆ ದೇಶಕ್ಕೆ ಮನ್ನಣೆ ಜಾಸ್ತಿ. ಹಿಂದಿಲಿ ಒಂದು ಗಾದೆ ಇದೆ, ಜಿಸ್ಕಾ ಲಾಠಿ ಉಸ್ಕಾ ಬೈನ್ಸ್ ಅಂತ. ಯಾರ ಬಳಿ ದೊಣ್ಣೆ ಇರುತ್ತೋ ಅವಂದೇ ಎಮ್ಮೆ ಅಂತ. ಅದು ಒಂದು ಸಣ್ಣ ಕಥೆ. ಏನಂದ್ರೆ, ಒಬ್ಬ ಕೋಲ್ ಹಿಡ್ಕೊಂಡ್ ಬರ್ತಿದ್ನಂತೆ, ಒಬ್ಬ ಎಮ್ಮೆ ಹಿಡ್ಕೊಂಡು ಬರ್ತಾ ಇದ್ನಂತೆ. ಅವಾಗ ಎಮ್ಮೆ ಹಿಡ್ಕೊಂಡ್ ಬರ್ತಿರೋ ಅಂತ ಕೇಳಿದ್ನಂತೆ, ಆ ಕೋಲ್ ನನಗ್ ಕೊಡ್ತೀಯಾ, ನಾನು ನಿಂಗೆ ಎಮ್ಮೆ ಕೊಡ್ತೀನಿ ಇನ್ನಂತೆ. ಅಯ್ಯೋ, ಒಂದು ಕೋಲ್ಗೆ ಯಾರು ಎಮ್ಮೆ ಕೊಡ್ತಾರ, ಇವನ್ ಶತದಡ್ಡ ಅಂದ್ಬಿಟ್ಟು, ಆಯ್ತು ತಗೋ ಕೋಲ್, ನೀನ್ ಕೋಲ್ ತಗೋ, ಎಮ್ಮೆ ನಾನು ಇಟ್ಕೋತೀನಿ ಇನ್ನಂತೆ. ಆಮೇಲೆ
ಆ ಕೋಲ್ ಇಸ್ಕೊಂಡವನು ಏನ್ ಮಾಡಿದ್ನಂತೆ, ಕೋಲ್ ಕೊಟ್ಟ ಮೇಲೆ ಆ ಕೋಲಲ್ಲೇ ಅವನನ್ನು ಹೊಡೆದು ಬೀಳಿಸಿ ಎಮ್ಮೆನೂ ಹೊಡ್ಕೊಂಡು ಹೋದ್ನಂತೆ. ಇದು ಒಂದು ಕಥೆ. ಆ ಕಥೆ ಆಧರಿಸಿ ಜಿಸ್ಕಾ ಲಾಠಿ ಉಸ್ಕಾ ಬೈನ್ಸ್ ಅಂತ ಉರ್ದುನಲ್ಲಿ ಒಂದು ಗಾದೆ ಇದೆ. ಯಾರದ್ದು ಕೋಲು ದೊಣ್ಣೆಯೋ ಅವರದ್ದೇ ಎಮ್ಮೆ ಅಂತ. ಆ ದೊಣ್ಣೆ ಎಮ್ಮೆಯ ಕಥೆ ಯುದ್ಧದಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಇವಾಗ ನಾವು ಯುದ್ಧಕ್ಕೆ ಉಪಯೋಗವಾಗುವಂತಹ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಿದ್ರಿಂದ ನಮ್ಮ ದೇಶದ ಘನತೆ ಹೆಚ್ಚಿದೆ. ನಮ್ಮ ದೇಶವನ್ನ ಗೌರವವಾಗಿ ಮಾತಾಡಿಸ್ತಾರೆ. ಅಮೆರಿಕನ ಯಾವ ನೈತಿಕತೆಗೋಸ್ಕರ ಜನ ಗೌರವಿಸ್ತಿದ್ದಾರೆ? ನೈತಿಕತೆಗೂ ಅಲ್ಲ, ಆರ್ಥಿಕತೆಗೂ ಅಲ್ಲ. ಅವರ ಬಳಿ ಶಸ್ತ್ರಾಸ್ತ್ರಗಳಿದೆ ಅನ್ನೋ ಒಂದೇ ಕಾರಣಕ್ಕೆ. ಸೊ ಅದರಿಂದ ನಾವು ಇಲ್ಲಿ ಶಸ್ತ್ರಾಸ್ತ್ರ ಮಾರಾಟವನ್ನು ಕೂಡ ತೆಳುವಾಗಿ ಹಗುರವಾಗಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಇದು ತುಂಬಾ ಗಂಭೀರವಾದಂತ ಪ್ರಶ್ನೆ. ನಿಧಾನಕ್ಕೆ ಆಲೋಚನೆ ಮಾಡಿ. ಇನ್ನು ಯುದ್ಧ ಯಾರು ಮಾಡಿದ್ರು ಅಂತ ಕಾರಣ ತಾನೇ ಇವತ್ತು ನಾವು ಚರ್ಚೆ ಮಾಡಿದ್ರು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋಂಥದ್ದು ಯಾರೋ ಒಬ್ಬ ಹೆಸರು ಹೇಳ್ಬೋದು. ಪ್ರತಿ ಈಗ ಇತಿಹಾಸದ ಪುಟಗಳು ತೆಗೆದ್ರೆ ಬೇರೆ ಬೇರೆ ಯುದ್ಧಕ್ಕೆ ಬೇರೆ ಬೇರೆಯವ್ರ ಹೆಸರನ್ನು ಹೇಳ್ತಾ ಬಂದಿದ್ದೀವಿ. ಆದರೆ ನಿಜವಾಗಿ ಹೇಳೋದಾದ್ರೆ ಯುದ್ಧ ಅನಿವಾರ್ಯ ಅನ್ನುವ ಒಂದು ಸಿದ್ಧಾಂತವನ್ನ ಮಾಲ್ಥೂಸ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞ ನಮ್ಗೆ ತಂದುಕೊಟ್ಟ. ಆತ ಹೇಳೋದು ಅತ್ಯಂತ ಸರಳವಾದ್ದು. ಏನಪ್ಪಾ ಅಂದ್ರೆ, ಜನಸಂಖ್ಯೆ ವೇಗವಾಗಿ ಜಾಸ್ತಿ ಆಗುತ್ತೆ, ಆದ್ರೆ ಉತ್ಪಾದನೆ ನಿಧಾನಗತಿಯಿಂದ ಸಾಗುತ್ತೆ. ಯಾವಾಗ ಉತ್ಪಾದನೆಯ ಕೊರತೆ ಆಗುತ್ತೋ, ಜನಸಂಖ್ಯೆ ಜಾಸ್ತಿ ಆಗುತ್ತೋ, ಆಗ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಈ ಸಮಸ್ಯೆಯನ್ನ ನಾವು ಏನಾದ್ರೂ ಮಾಡಿ ಪರಿಹರಿಸಬೇಕು ಅಂತ ಅಂದ್ಬಿಟ್ಟು ಅದು ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ದ. ಅವನು ಹೇಳಿರೋ ಭಾಷೆ ಏನು ಅಂತಂದ್ರೆ, ಪ್ರೋಗ್ರೆಸ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಪಾಪ್ಯುಲೇಷನ್ ಈಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ. ನಮ್ಗೆ ಅರ್ಥವೇ ಆಗೋದಿಲ್ಲ ಈ ಶಬ್ದಗಳಲ್ಲಿ. ಈಗಲೇ ನಾವೇ ಯೋಚನೆ ಮಾಡೋಣ. ನಮ್ಮ ಸಮಕಾಲೀನರು ಬೇಂದ್ರೆ, ನಾವು ಅವ್ರ ಜೊತೆ ಮಾತಾಡಿದೀವಿ, ನೋಡಿದೀವಿ, ಅವ್ರ ಜೊತೆ ಓಡಾಡಿದೀವಿ, ಎಲ್ಲ ಮಾಡಿದೀವಿ. ಅವರು ಈಗೊಂದು 70 ವರ್ಷದ ಹಿಂದೆ ಬರೆದಿರುವಂತಹ ಕವನದಲ್ಲಿ ಮಕ್ಕಳಿವರೇ ನಮ್ಮ 33 ಕೋಟಿ ಅಂತ ಹೇಳಿದ್ರು. ಈಗ ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ ಆಗಿದೆ. 33 ಕೋಟಿ 140 ಕೋಟಿ ಆಯ್ತು ಅಂದ್ರೆ ಎಷ್ಟಾಯ್ತು? 33 3 99, 3 ಭಾಗ 100ಕ್ಕೆ ಆಯ್ತು. ಆಮೇಲೆ 133, ಇನ್ನೂ ಒಂದು ಭಾಗ ಆಯ್ತು. 60-70 ವರ್ಷದಲ್ಲಿ ಜನಸಂಖ್ಯೆ 4 ಪಟ್ಟು ಹೆಚ್ಚಾಯಿತು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈ 4 ಪಟ್ಟು ಹೆಚ್ಚಾದದ್ದು ಜನಸಂಖ್ಯೆ ಒಂದೇ ಅಲ್ಲ, ಜನಸಂಖ್ಯೆಯ ಅಗತ್ಯಗಳು ಜಾಸ್ತಿ ಆದವು. ಆ ಜನಸಂಖ್ಯೆ ಮತ್ತು ಅಗತ್ಯಗಳು ಎರಡು ಜಾಸ್ತಿ ಆದ ಮೇಲೆ ಅದಕ್ಕೆ ಕಚ್ಚಾಟ ಆರಂಭ ಆಗೋದು ನಿಜ. ಆದ್ರಿಂದ ಅದಕ್ಕೇನ್ ಪರಿಹಾರ ಅಂತಂದ್ರೆ, ಆ ಪರಿಹಾರ ನಿಸರ್ಗ ಮಾಡಬಹುದು, ನಾವು ಮಾಡಬಹುದು. ನಿಸರ್ಗದ ಪರಿಹಾರ 2. ಯಾವುದು? ಫ್ಲಡ್, ಫೆಮೈನ್, ಬರಗಾಲ ಬರುವಂಥದ್ದು, ಪ್ರವಾಹ ಬರುವಂಥದ್ದು ಅಂತ. ಇನ್ನು ಅದು ನಿಸರ್ಗದಲ್ಲಿ ಆಗೋದಾದ್ರೆ 3ನೇದು ಹೇಳಿದ ವಾರ್, ಯುದ್ಧ ಅನ್ನೋದು ಮಾನವ ಮಾಡೋದು. ಸೊ ನಿಸರ್ಗವೂ ಜನಸಂಖ್ಯೆನ ತಗ್ಸೋಕ್ ನೋಡುತ್ತೆ, ಮನುಷ್ಯನೂ ತಗ್ಸಕ್ ಅವನಿಗೆ ಗೊತ್ತಿಲ್ಲ ಹಾಗೆ ಮಾಡ್ತಾನೆ. ಅದರಿಂದ ಯುದ್ಧ ಆಗೇ ಆಗತ್ತೆ ಅನ್ನೋಂಥ ಮಾತನ್ನ ಅವನು ಹೇಳ್ದ. ಈತನ ಸಿದ್ಧಾಂತ ಎಷ್ಟು ಪ್ರಸಿದ್ಧಿ ಅಂದ್ರೆ, ಚಾರ್ಲ್ಸ್ ಡಾರ್ವಿನ್ ಕೂಡ ಅದರಿಂದ ಪ್ರಭಾವಕ್ಕೊಳಗಾಗೇನೆ ಅವನು ಸ್ಟ್ರಗಲ್ ಅನ್ನುವ ಮಾತನ್ನ ಕೂಡ. ವಿಜ್ಞಾನದವ್ರಿಗೆ ಬಹಳ ಹೆಮ್ಮೆ ಏನಂದ್ರೆ, ಕಲಾ ವಿಭಾಗದವ್ರು ಏನು ಪ್ರಯೋಜನ ಇಲ್ಲ, ನಾವು ವಿಜ್ಞಾನದವರೇ ಶ್ರೇಷ್ಠ ಅಂತ. ಅನೇಕ ವಿಜ್ಞಾನದ ಸಿದ್ಧಾಂತಗಳಿಗೆ ಕಲಾ ವಿಭಾಗದ ಸಂಶೋಧನೆ, ಅರ್ಥಶಾಸ್ತ್ರದ ವಿಭಾಗ ಸಂಶೋಧನೆ ದಾರಿ ಮಾಡಿಕೊಡ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಡಾರ್ವಿನ್ನನಿಗೂ ಸ್ಫೂರ್ತಿ ಕೊಡ್ತು. ಜೊತೆಗೆ ಈಗ ಮಾಲ್ಥೂಸ್ನ ಸಿದ್ಧಾಂತ ಅವನು ಹಾಗೆ ಮಾಡಿರೋದ್ರಿಂದ ಯುದ್ಧ ಆಗದಲ್ಲೇ ಬೇರೆ ದಾರಿ ಇಲ್ವೇ ಇಲ್ಲ. ಅದಕ್ಕೆ ಯಾರೋ ನೇಮ ಸಿಗ್ತಾರೆ, ಯಾರೋ ಕ್ರೂರವಾಗಿ ವರ್ತಿಸ್ತಾರೆ, ಇನ್ಯಾರೋ ಅಸಹಾಯಕರಾಗ್ತಾರೆ. ಹೀಗಾಗೋದ್ರಿಂದ ಯುದ್ಧ ಆಗದಲ್ಲೇ ಬೇರೆ ದಾರಿ ಇಲ್ಲ ಅಂತ ಹೇಳ್ದ. ಆದರೆ ಆ ಸಿದ್ಧಾಂತ ಈಗ ಸತ್ತೋಗಿದೆಯಾ, ಬದುಕಿದೆಯಾ? ಒಂದು ಅರ್ಥದಲ್ಲಿ ಅದು ಸತ್ತೋಗಿದೆ ಅಂತಲೂ ಅನ್ಸುತ್ತೆ. ಯಾಕನ್ಸುತ್ತೆ ಅಂದ್ರೆ, ಅವನು ಹೇಳಿದ್ನಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಹಾಹಾಕಾರ ಆಗುತ್ತೆ ಎಲ್ಲವಕ್ಕೂ ಅಂತ. ಆಗಿಲ್ಲ. ನಮ್ಮ ತಂದೆ ತಾಯಿಗಳು ನಾವು ಬಾಲ್ಯದಲ್ಲಿ ಯಾವ ಬಗೆಯ ಉಡುಪನ್ನ ಧರಿಸ್ತಿದ್ವು ಅದಕ್ಕಿಂತ ಒಳ್ಳೆ ಉಡುಪು ಧರಿಸ್ತೀವಿ, ಒಳ್ಳೆ ಮನೆಯಲ್ಲಿದ್ದೀವಿ. ಸೊ ಅದರಿಂದ ನಮ್ಮ ಸೌಕರ್ಯಗಳು ಹೆಚ್ಚಾಗಿದೆ. ಇದನ್ನೆಲ್ಲ ನೋಡಿದ್ರೆ ಅವನು ಹೇಳಿರೋ ಸಿದ್ಧಾಂತ ಸರಿಗಿಲ್ಲ ಅಂತ ಅನ್ಸುತ್ತೆ.
ಆದರೆ ಇನ್ನೊಂದು ಮಗ್ಲಲ್ಲಿ ನೋಡೋಣ, ಅದನ್ನೇನೆ ಅದೇ ಸಿದ್ಧಾಂತ ಇನ್ನೊಂದು ಮಗ್ಲಲ್ಲಿ ನೋಡೋಣ. ಯಾಕೆ ಹಾಗೆ ಆಗ್ಲಿಲ್ಲ ಅನ್ನೋದು ಬರೇ ಸಂಶೋಧನೆ, ವಿಜ್ಞಾನದ ಸಂಶೋಧನೆಯಿಂದ ಅಷ್ಟೇ ಅಲ್ಲ, ಕಾಲೋನೈಸ್ ಇತ್ತು. ಈಗ ಇಂಗ್ಲೆಂಡ್ ಅನೇಕ ದೇಶಗಳನ್ನ ಆಳ್ತಾ ಇತ್ತು, ಅಲ್ಲಿಂದ ಕಚ್ಚಾ ಸಾಮಗ್ರಿನ ಕದ್ಕೊಂಡ್ಬಂದು ತಾನೇನು ಯಂತ್ರಗಳನ್ನ ಮೂಲಕ ಅದನ್ನ ಸುಧಾರಣೆ ಮಾಡಿ ಅದೇ ದೇಶಗಳಿಗೆ ಮಾರುವಂತ ಒಂದು ಸ್ಥಿತಿ ಇತ್ತು. ಅಂದ್ರೆ ಏನಾಯ್ತು, ಒಂದು ದೇಶದಲ್ಲಿ ಕಚ್ಚಾ ಸಾಮಗ್ರಿ ಇತ್ತು, ಇನ್ನೊಂದು ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇತ್ತು, ನೋಹೌ ಇತ್ತು, ಇನ್ನೊಂದು ದೇಶದಲ್ಲಿ ಬಂಡವಾಳ ಇತ್ತು, ಇನ್ನೊಂದು ದೇಶದಲ್ಲಿ ಮಾರ್ಕೆಟ್ ಇತ್ತು. 4 ಕಚ್ಚಾ ಸಾಮಗ್ರಿ, ಬಂಡವಾಳ, ಮಾರುಕಟ್ಟೆ ಪದಾರ್ಥ ಮಾಡಿದ್ದಕ್ಕೆ. ಮತ್ತೆ ಈ ಬಂಡವಾಳದಿಂದ ಒಂದು ಅನುಕೂಲ ಏನಂದ್ರೆ ಮನುಷ್ಯರಿಗೆ ದುಡ್ಡು ಹಂಚೋದ್ರ ಬದಲು ನಾವ್ ಏನ್ ಮಾಡ್ಬೋದು, ಬಂಡವಾಳ ಹಾಕ್ಬಿಟ್ಟು ಏನೋ ಕಷ್ಟಪಡದಲ್ಲೇ ಸಂಪಾದನೆ ಮಾಡ್ಬೋದು ಅನ್ನುವ ಒಂದು ದೃಷ್ಟಿ ಇತ್ತು. ಈ ಎಲ್ಲ ದೃಷ್ಟಿಗಳಿಂದ ಏನಾಯ್ತಪ್ಪ ಅಂತಂದ್ರೆ, ಈ ಜನಗಳ ಊಟ ಕಿತ್ಕೊಂಡು ಯಂತ್ರಗಳ ಮೂಲಕ ಮಾಡಿಸ್ಬಿಟ್ಟು ಅವಾಗ ನಾವು ಲಾಭ ಮಾಡಬಹುದು ಅನ್ನುವಂಥ ಧೋರಣೆ ಬಂತು. ಇವತ್ತು ಆ ಧೋರಣೆ ನಡೀತಾ ಇದೆ. ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಲ್ಲೇನು, ಮನೆಗೆ ಅಡುಗೆಯೋರು ಬೇಡ, ಯಾಕೆಂದ್ರೆ ಅಡುಗೆ ಮಾಡೋ ಯಂತ್ರ ಬಂತು. ವಿಮಾನ ಚಾಲಕರು ಬೇಡ, ತಾನಾಗೆ ಚಲಿಸುತ್ತೆ, ದೂರದಿಂದಲೇ ನಾವು ನಿಯಂತ್ರಣ ಮಾಡ್ಬೋದು. ಹೀಗೆ ಕೆಲಸ ಮನುಷ್ಯರ ಮಧ್ಯೆ ಒಂದು ಕೆಲಸದ ಒಡನಾಟ ಇರೋದನ್ನೆಲ್ಲ ಕತ್ತರಿಸ್ತಾ ಬಂತು. ಈಗ ನೀವು ನೋಡಿರ್ತೀರಾ ಫೇಸ್ಬುಕ್ ಅಲ್ಲಿ, 4 ಕಸುಬುಗಳು ಬಿಟ್ಬಿಟ್ರೆ ಇನ್ನು ಉಳಿದು ಯಾವ ಕಸುಬುಗಳು ಬೇಕಾಗಿಲ್ಲ, ಮನುಷ್ಯರೇ ಬೇಕಾಗಿಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಲ್ಲ, ಅದು ಆಗತ್ತೋ ಹೋಗುತ್ತೋ ಬೇರೆ ಮಾತು. ಆದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಮಾನವರೆಲ್ಲರಿಗೂ ಸುಖ ಸಾಧನೆಗಳನ್ನ ಹಂಚಿದೆ ಅಂತ ನಾವು ಒಂದು ಮಗ್ಲು ತೋರಿಸ್ತೀವಲ್ಲ, ಇನ್ನೊಂದು ರಾಕ್ಷಸ ಮಗ್ಲಿದೆ. ಎಲ್ಲರ ಉದ್ಯೋಗವನ್ನು ಕಿತ್ಕೋತಾ ಇದೆ, ಮನುಷ್ಯ ಸಂಬಂಧವನ್ನೇ ಕಳೀತಾ ಇದೆ. ಆ ದೃಷ್ಟಿಯಿಂದ ಏನಾಯ್ತಪ್ಪ ಅಂತಂದ್ರೆ, ನಾವು ಸುಖವಾಗಿದ್ದೀವಿ ಅಂತ ನಾ ಹೇಳಿದ್ನಲ್ಲ, ಅದರಿಂದ ಮಾಲ್ತು ಸುಳ್ಳು ಅಂತ. ನಾವು ಸುಖವಾಗಿದ್ದೀವಿ ಅಂದ್ರೆ ಏನರ್ಥ ಅಂದ್ರೆ, ನಿಸರ್ಗದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದೀವಿ. ಲೂಟಿ ಮಾಡದೆ ಬೇರೆ ದಾರಿ ಇಲ್ಲ. ಬರೇ ನಮ್ಮ ಸುಖ ಸಾಧನೆಗಳಿಗೋಸ್ಕರ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕೋದಿಲ್ಲ. ಒಂದ್ಸರಿ ಒಂದು ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ, ಒಂದು ಸ್ಟೇಪ್ಲರ್ ನ ಎಲ್ಲರೂ ಬಳಸೋದು ನಿಲ್ಲಿಸ್ಬೇಡ, ನಾವು ಸರಳ ಜೀವನ ಮಾಡ್ತೀವಿ, ಸ್ಟೇಪ್ಲರ್ ಬಳಸೋದು ಬೇಡ ಅಂದ್ರೆ ಅಲ್ಲಿ ಅಂಕಿಅಂಶ ಕೊಟ್ಟಿದ್ರು. ಈ ಸ್ಟೇಪ್ಲರ್ ತಯಾರಿಸೋ ಫ್ಯಾಕ್ಟರಿ ಇದೆಯಲ್ಲ, ಕಾರ್ಖಾನೆ, ಎಷ್ಟು ಜನಕ್ಕೆ ನಿರುದ್ಯೋಗ ಆಗುತ್ತೆ ಅಂತಂದ್ರೆ ಭಯ ಆಗುತ್ತೆ. ಯಾಕೆಂದ್ರೆ ಈಗ ನಿಲ್ಲಿಸ್ಬಿಟ್ರೆ ಅಕಸ್ಮಾತ್ ಅವ್ರಿಗೆಲ್ಲ ಊಟಕ್ಕೆ ಎಲ್ಲಿಂದ ಹೊಂಚೋದು. ಆದ್ದರಿಂದ ಸುಖ ಸಾಧನಗಳನ್ನ ಗಳಿಸುವ ಅನುಕೂಲದ ಜೊತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಆಮಿಷವನ್ನು ತೋರಿಸಿದ್ದಾರೆ. ಈ ಎರಡೂ ತೋರಿಸಿದ್ರೆ ಇದು ಆಗ್ಬೇಕಾದ್ರೆ ಏನಾಗ್ಬೇಕು, ನಿಸರ್ಗದ ಲೂಟಿ ಆಗ್ಬೇಕು. ಅಂದ್ರೆ ಏನಾಯ್ತು, ಮಾಲ್ತೂಸ್ನ ಸಿದ್ಧಾಂತ ಪೋಸ್ಟ್ಪೋನ್ ಆಯ್ತು, ಮುಂದೂಡಿಕೆ ಆಯ್ತು. ಅದು ಯಾವತ್ತಿದ್ರು ಮತ್ತೆ ಅದು ಭೂತವಾಗಿ ಮತ್ತೆ ನಮ್ಮನ್ನ ಕಾಡೋ ಅಂಥದ್ದೇ ಅನ್ನುವಂಥದ್ದನ್ನ ಮರಿಬಾರ್ದು. ಅದೆಲ್ಲೂ ಹೋಗಿಲ್ಲ. ನೋಡಿ, ಕೈಗಾರಿಕಾ ಕ್ರಾಂತಿಗೆ ಮುನ್ನ ನಾವು ನಿಸರ್ಗವನ್ನು ಬಳಸುವ ಪರಿಸರದ ಚರ್ಚೆಯೇ ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತೇನಾಗಿದೆ, ನಾವೆಲ್ಲ ಸುಖವಾಗಿದ್ದೀವಲ್ಲ, ಅದಕ್ಕೆ ಚರ್ಚೆ ಮಾಡ್ಬೇಕಾದಂತ ಸ್ಥಿತಿ ಬಂದಿದೆ. ಯಾಕೆಂದ್ರೆ ನಮ್ಮ ಸುಖದ ಸಲುವಾಗಿ ನಿಸರ್ಗದ ಸಂಪನ್ಮೂಲವನ್ನ ಎಂಥದ್ದು ಕೈಗಾರಿಕಾ ಕ್ರಾಂತಿಗೆ ಮುಂಚೆ ಎಷ್ಟು ಬಳಸ್ತಿದ್ವೋ ಅದರ ಅನೇಕ ಪಟ್ಟು ಬಳಸಿ ಇವತ್ತು ಕುಡಿಯೋ ನೀರಿಗೂ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ಮಾಲ್ತೂಸ್ ಪೂರ್ತಿ ಸತ್ತಿಲ್ಲ. 2 ಕಾರಣ ಹೇಳಿದ್ನಲ್ಲ. ಒಂದು ಏನಪ್ಪಾ ಅಂದ್ರೆ, ಕಾಲೋನಿಗಳಿತ್ತು, ಅಂದ್ರೆ ಇನ್ನೊಂದು ದೇಶದಿಂದ ಕಚ್ಚಾ ಸಾಮಗ್ರಿನ ಲೂಟಿ ಮಾಡುವಂಥದ್ದಿತ್ತು, ಅದಕ್ಕೆ ಗೊತ್ತಾಗ್ಲಿಲ್ಲ. ಜೊತೆಗೆ ಅನೇಕರಿಗೆ ಉದ್ಯೋಗಾವಕಾಶ ಸಿಕ್ಕಿದ್ದು ನಿಜ, ಆದ್ರೆ ಉದ್ಯೋಗಾವಕಾಶನೂ ಏನು ಬಿಟ್ಟು ಸಿಕ್ಕಿಲ್ಲ, ಅದು ಅನೇಕ ನಷ್ಟಗಳಿಂದಲೇ ಸಿಕ್ಕಿರುವಂಥದ್ದು ಅಂತ. ಕೊನೆಗೆ ಮಾಲ್ತೂಸ್ನ ಸಿದ್ಧಾಂತನ ನೋಡ್ದವ್ರು ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ಅವನು ಫ್ಲಡ್, ಫೆಮೈನ್ ಆರ್ ವಾರ್ ಅಂತ ಹೇಳಿದ್ರಲ್ಲ, ಅದು ಫ್ಲಡ್, ಫೆಮೈನ್ ಅಂಡ್ ವಾರ್ ಅಂತ ಆಗ್ಬೇಕಾಗಿತ್ತು. 3 ಬರುತ್ತೆ ಒಟ್ಟಿಗೆ ಅಂತ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಆ ಇನ್ನೊಬ್ಬರ ಅಭಿಪ್ರಾಯವೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾದದ್ದು ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಆದ್ದರಿಂದ ಯುದ್ಧದಿಂದ ನಾವು ಸುಖವಾಗಿದ್ದೀವಿ. ಯಾಕೆ ಅಂತಂದ್ರೆ, ಯುದ್ಧ ಆಗೋ ಹೊತ್ತಿಗೆ ತಂತ್ರಜ್ಞಾನದಿಂದ ನಿಸರ್ಗ ಲೂಟಿ ಮಾಡೋದು ಕಳ್ಕೊಂಡ್ವಿ, ನಮ್ಮ ಮಕ್ಕಳಿಗೆಲ್ಲ ಕೆಲಸ ಸಿಗುತ್ತೆ. ಎಲ್ಲರೂ ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗೋಗೋದಿಲ್ಲ. ಸೈಂಟಿಸ್ಟ್ ಆದ್ರೆ ಸಂಬಳ ಬರಲ್ಲ, ಹೆಚ್ಚು ಸಂಬಳ ಬರ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಎಲ್ಲ ಮಾಡ್ಬೇಕು. ಹಾಗಾಯ್ತು. ಆದ್ದರಿಂದ ನಮ್ಮ ಈ ವಿಕೃತವಾದ ಆಸೆಗಳು, ಈಗ ಗಿಡನ ಯಾವುದೇ ಮಲೆನಾಡಲ್ಲಿ ಬೆಳೆಯೋ ಗಿಡನ ತಗೊಂಡು ಹೋಗಿ ನೀವು ಇದು ಗುಲ್ಬರ್ಗಾದ ಬಿಸಿಲಿನಲ್ಲಿ ಹಾಕಿದ್ರೆ ಬೆಳೆಯೋದಿಲ್ಲ.
ಆದ್ರೆ ನಮ್ಮ ಮಕ್ಕಳನ್ನ ನಾವೇ ಪ್ರೀತಿಯಾಗಿ ವಿದೇಶಕ್ಕೆ ಕಳಿಸ್ತಾ ಇದ್ದೀವಿ. ಇದರಲ್ಲಿ ನಾನು ಸರಿ ತಪ್ಪು ನ್ಯಾಯ ಅನ್ಯಾಯ ಇದು ಹೇಳ್ತಾ ಇಲ್ಲ. ಇದೆಲ್ಲವೂ ಯುದ್ಧದ ಪರಿಣಾಮವಾಗಿ ಆದದ್ದು ಅಂತ ನಿಮ್ಮ ಗಮನ ಸೆಳೆಯೋದಕ್ಕೆ ಬಯಸ್ತಿದ್ದೇನೆ ಅಷ್ಟೇ. ಯುದ್ಧದ ಪರಿಣಾಮ ಎಲ್ಲಿವರೆಗೆ ವ್ಯಾಪಿಸಿದೆ, ಆ ಕಬಂಧ ಬಾಹುವನ್ನ ಎಲ್ಲಿವರೆಗೆ ಚಾಚಿದೆ ಅಂದ್ರೆ ನಮ್ಮ ದಿನಸಾಮಾನ್ಯದ ನಿರ್ಧಾರ, ನಮ್ಮ ಮಕ್ಕಳ ಭವಿಷ್ಯದ ನಿರ್ಧಾರ ಎಲ್ಲವನ್ನೂ ಕೂಡ ಯುದ್ಧ ಪ್ರಭಾವ ಬೀರಿದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆ ಪ್ರಭಾವದಲ್ಲಿ ಯಾವಾಗಲೂ ಪ್ರಪಂಚದ ವಿಷಯಕ್ಕೆ ಹೋದಾಗಷ್ಟೇ ಮೊದಲು ಸುಖ ಸಿಗುತ್ತೆ, ಆಮೇಲೆ ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ ಒಂದೊಂದಾಗಿ. ಈಗ ನಾವು ಟೈರ್ ಇದ್ಬಿಟ್ರೆ ವಾಹನ ವೇಗವಾಗಿ ಚಲಿಸುತ್ತೆ ಅಂತ ಟೈರ್ ಬೆಳೆಸ್ಬಿಟ್ವಿ. ಆದ್ರೆ ಟೈರು ಉಜ್ಜಿ ಇದು ರಸ್ತೆಗೆ ಅದು ಸಲ್ಫರ್ ಡೈಆಕ್ಸೈಡ್ ಬಿಡುತ್ತೆ. ಬರೇ ವಾಹನದಲ್ಲಿ ಪೆಟ್ರೋಲ್ನಿಂದ ಒಂದರಲ್ಲೇ ಅಲ್ಲ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇರೋದು. ಆ ರಬ್ಬರ್ ಇದೆಯಲ್ಲ ಅದು ನೆಲಕ್ಕೆ ಉಜ್ಜಿ ಬರ್ತಾ ಇರೋದು, ಏನು ಕಾಣಲ್ಲ. ಆಮೇಲೆ ನೋಡ್ಕೊಳ್ಳೋಣ ಅಂತ ನಾವು ಸುಮ್ಮನಿದ್ದೀವಿ. ಆಮೇಲೆ ಏನ್ ನೋಡ್ಕೊಳ್ತೀವಿ ನಾವು? ಆದ್ದರಿಂದ ಇಲ್ಲಿ ನಮ್ಗೆ ಆ ಯುದ್ಧದ ತಕ್ಷಣ ನಮಗೆ ನಕಾರಾತ್ಮಕವಾದಂತ ಹೊಳೆದ್ ಬಿಡುತ್ತಲ್ಲ, ಅಷ್ಟು ಸಲೀಸಾಗಿ ಇಲ್ಲ ಅನ್ನುವಂಥದ್ದು ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನಿಸಿ. ಇನ್ನೊಂದು ಅಂಶ ಗಮನಿಸಿ, ವ್ಯಾಪಾರದಿಂದಾಗಿ ಯುದ್ಧವೋ ಯುದ್ಧದಿಂದಾಗಿ ವ್ಯಾಪಾರವೋ ಅಂತ ನಾನು ಪ್ರಶ್ನೆ ಕನಕದಾಸರ ತರ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಲೆಕ್ಕ ಹಾಕಿದ್ರೆ ಉತ್ತರ ಹೇಳೋದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಅನೇಕ ಯುದ್ಧಗಳು ವ್ಯಾಪಾರದ ಸಲುವಾಗಿ ಆಗಿರೋದು. ಅದೇ ತರ ಯುದ್ಧ ಆದಾಗ ವ್ಯಾಪಾರಕ್ಕೂ ತುಂಬಾ ಲಾಭ. ಬರೇ ಶಸ್ತ್ರಾಸ್ತ್ರ ಮಾರೋರ್ಗೆ ಅಷ್ಟೇ ಅಲ್ಲ. ಈಗ ನೋಡಿ, ಎಂಥದ್ದು ಕುಕಿಂಗ್ ಗ್ಯಾಸ್ ಕಡಿಮೆ ಆಗುತ್ತೆ ಅನ್ನೋ ಅನುಮಾನ ಬರ್ತಿದ್ದ ಹಾಗೇನೆ ಬೆಲೆ ಜಾಸ್ತಿ ಆಗೋದು, ಹೋರ್ಡಿಂಗ್ ಶುರುವಾಗುತ್ತೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಶುರುವಾಗುತ್ತೆ, ಇವೆಲ್ಲ ಆಗುತ್ತೆ. ಅವ್ರಿಗೆಲ್ಲರಿಗೂ ಲಾಭ ಆಗುತ್ತೆ. ನಾನು ಆ ಲಾಭ ಅಲ್ಲ ಅಂತ ಮುಂಚೆನೆ ನಾನು ಹೇಳಿದ್ದೀನಿ, ಅದರಲ್ಲ ಸಾಧಕ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ಇದು ಆಗ್ಲಿ ಅಂತಲೇ ಅಂತಾರೆ. ಯಾಕೆಂದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಫಸ್ಟ್ ಕ್ಲಾಸ್ ಆಗಿ ಅನ್ನುವಂಥದ್ದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಯುದ್ಧನ ನಿಲ್ಸೋದು ಕಷ್ಟ ಅಂತ ಅನ್ನೋದ್ರ ಬಗ್ಗೆ ಗಣೇಶ್ ಹೆಗ್ಡೆ ಪ್ರಸ್ತಾಪ ಮಾಡಿದ್ರು. ಸರ್ ಹೇಳಿದ್ದಾರೆ, ಯುದ್ಧ ನಾನು ಹೇಳಿದೀನಿ ಅಂತಲ್ಲ, ನಿಧಾನಕ್ಕೆ ಯೋಚನೆ ಮಾಡಿ. ಯುದ್ಧ ಆದ ಹೇಗೆ? ಎರಡು ಊಹೆಗಳ ನಡುವೆ, ನೀನಾ ನಾನೋ ಇಬ್ಬರಲ್ಲಿ ಯಾರು ಜಾಸ್ತಿ ಅಂತ ನಾವು ಅಂದಾಜು ಮಾಡಿ ಯುದ್ಧ ಮಾಡಬೇಕು. ನಾನು ಜಾಸ್ತಿ, ನಾ ಗೆಲ್ತೀನಿ ಅನ್ನೋ ಧೈರ್ಯದ ಮೇಲೆ ತಾನೇ ಯುದ್ಧ ಮಾಡಬೇಕು. ಆದ್ರೆ ನನ್ನ ಸಾಮರ್ಥ್ಯವೇನು ಅನ್ನುವ ಚಿತ್ರಣವೂ ನನ್ನ ಬಳಿ ಇಲ್ಲ, ಶತ್ರುವಿನ ಸಾಮರ್ಥ್ಯವೇನು ಅನ್ನೋ ಚಿತ್ರಣವೂ ನನ್ನ ಬಳಿ ಇಲ್ಲ. ಅಂದ್ರೆ ಎರಡು ಊಹೆಗಳು. ಆದ್ದರಿಂದ ಯುದ್ಧ ಆಗೋದು ಎರಡು ನಂಬಿಕೆಗಳ ನಡುವೆ ಅಲ್ಲ, ಎರಡು ಅಂಕಿಅಂಶಗಳ ನಡುವೆ ಅಲ್ಲ, ಎರಡು ಸತ್ಯಗಳ ನಡುವೆ ಅಲ್ಲ, ಎರಡು ಊಹೆಗಳ ನಡುವೆ. ಇದು ಗಮನಿಸಬೇಕಾದ್ದು. ಆದ್ರಿಂದ ನಾವು ಊಹೆ ಮಾಡ್ತಾನೆ ಹೋಗ್ತೀವಿ, ಆ ಯುದ್ಧಕ್ಕೆ ಹೋಗ್ತೀವಿ, ಕಷ್ಟ ಅನುಭವಿಸ್ತೀವಿ, ಪರದಾಡ್ತೀವಿ. ಇದೆಲ್ಲ ಅತ್ಯಂತ ಸಹಜವಾದ್ದು, ಇದನ್ನು ತಪ್ಪಿಸಕ್ಕಾಗತ್ತೆ. ಯಾಕೆಂದ್ರೆ ಈ ನೋಡಿ, ಸಾಮಾನ್ಯವಾದ ಕುಸ್ತಿಲೇ ತಗೊಳ್ಳಿ. ಇಬ್ರು ಕುಸ್ತಿ ಮಾಡಕ್ಕೆ ಯಾವಾಗ ಹೋಗ್ತಾರೆ? ನಾನೇ ಅವನಿಗಿನ ಶಕ್ತಿಶಾಲಿ ಅನ್ನೋ ನಂಬಿಕೆ, ಇವನು ಹೋಗ್ತಾನೆ ಅವನು ಹೋಗ್ತಾನೆ, ಆವಾಗಲೇ ಜಗಳ ಆಗೋದು. ಅದರಿಂದ ನನ್ನ ದೈಹಿಕ ಸಾಮರ್ಥ್ಯವನ್ನೇ ನಾನು ಊಹೆ ಮಾಡ್ಲಾರೆ, ಕುಸ್ತಿಗೆ ಹೋಗಿ ಸೋತ್ ಬರ್ತೀನಿ. ಇನ್ನು ಯುದ್ಧದ ವಿಷಯದಲ್ಲಿ ಸಾಮರ್ಥ್ಯವನ್ನ ಊಹೆ ಮಾಡಿದ್ದು ಸರಿ ಹೋಗುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಆದ್ದರಿಂದ ಹೀಗಾಗತ್ತೆ ಅಂತ. ಹಾಗಾದ್ರೆ ಊಹೆ ಮಾಡ್ಬೇಡ್ರಪ್ಪ ಅಂತ ಎಲ್ಲರಿಗೂ ನೀತಿ ಹೇಳಿದ್ರೆ ಕೇಳ್ತಾರೋ ಅವರು? ಕೇಳಕ್ ಸಾಧ್ಯನಾ? ಇಲ್ಲ. ಅದಕ್ಕೆ ಹೆರಾಕ್ಲಿಟಸ್ ಅಂತ ಒಬ್ಬ ಗ್ರೀಕ್ ದಾರ್ಶನಿಕ ಹೇಳ್ತಾನೆ, ಏನಪ್ಪಾ ಅಂತಂದ್ರೆ, ಆ ಗ್ರೀಕ್ ದಾರ್ಶನಿಕ ಹೇಳೋದು, ವಾರ್ ಬಿಂಗ್ಸ್ ಇನ್ನರ್ ಹಾರ್ಮೋನಿ. ನಿಜವಾದ ನನ್ನ ಶಕ್ತಿ ಏನು ಅಂತ ಊಹೆಯಿಂದ ಕಂಡ್ಕೊಳ್ದೆ ಇದ್ದದ್ದು ಯುದ್ಧ. ನಿಜ ಒಂದಷ್ಟು ಜನ ಸಾಯ್ತಾರೆ, ಆದ್ರೆ ಅವರು ನನ್ನ ಜಾಗ ಎಲ್ಲಿ ಅಂತ ಕಂಡ್ಕೋತಾರೆ. ವೇರ್ ಡು ಐ ಸ್ಟ್ಯಾಂಡ್, ನನ್ನ ನೆಲೆ ಯಾವುದು ಅನ್ನೋದನ್ನ ಸ್ಪಷ್ಟ ಮಾಡ್ಕೋತಾರೆ ಅಂತ ಹೆರಾಕ್ಲಿಟಸ್ ಹೇಳ್ತಾನೆ. ಇದಕ್ಕೆ ಬೇರೆ ದಾರಿ ಇಲ್ಲ. ಈಗ ಊಹೆ ತಪ್ಪು ಅಂದ್ರೆ ಅವನಿಗಿಲ್ಲ, ನನ್ ಸರಿ ಅಂತಾನೆ. ಊಹೆ ತಪ್ಪೋ ಸರಿ ಅಂತ ಹೇಗೆ ಚೆಕ್ ಮಾಡೋದು? ಈ ಚಿನ್ನದ ತರ ಕಾಣ್ತಾ ಇದೆ, ಚಿನ್ನೂ ಅಲ್ವ ಅನ್ನೋ ಹೇಗೆ ಪರೀಕ್ಷೆ ಮಾಡೋದು? ಅದಕ್ಕೆ ಆಸಿಡ್ ಹಾಕಿ ಅದು ಕರಗತ್ತಾ ಇಲ್ವಾ ಅಂತ ನೋಡಿ ಕರಗಲೇಬೇಕು. ಇವಾಗ ಹಾಗೆ ಯುದ್ಧ ಮಾಡ್ದಲೇನೆ ಊಹೆಗಳನ್ನ ತಿದ್ದುಪಡಿ ಮಾಡೋದು ಹೇಗೆ? ಇದು ತುಂಬಾ ಸಮಸ್ಯೆ. ಬಿಡಿ, ಇದು ಒಂದು ಮಗ್ಲು. ಇನ್ನು ಗಂಭೀರವಾದ ಇನ್ನೊಂದು ಮಗ್ಲಿಗೆ ನಾನೀಗ ಬರ್ತೀನಿ. ಎಲ್ಲವನ್ನೂ ನಾನು ಓಪನ್ ಎಂಡ್ ಬಿಟ್ಟಿದ್ದೀನಿ. ನೀವು ಮುಂದಕ್ಕೆ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡೋದಕ್ಕೆ ಬೇಕಾದಷ್ಟು ಆಸ್ಪದವಂತೂ ಇವತ್ತಿನ ಉಪನ್ಯಾಸದಲ್ಲಿ ಇದೆ ಅನ್ನೋದು ನನಗೂ ಗೊತ್ತು, ನಿಮ್ಗೂ ಗೊತ್ತು. ಈ ಯುದ್ಧದ ಸಂದರ್ಭದಲ್ಲಿ
ನಾನು ವಾರ್ ಅಂತ ಒಂದು ಇದನ್ನ ಹಾಕಿದ್ದೆ, ಶಿರ್ಸಿಯಲ್ಲಿ ಉಪನ್ಯಾಸ ಮಾಡಿದ್ದು ಅದರದ ವಿಡಿಯೋ. ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಮಹಾಯುದ್ಧದಲ್ಲಿ ಅನೇಕ ಸಂಶೋಧನೆಗಳು ಆದವು. ಎಷ್ಟು ವಿಚಿತ್ರ ಅಂದ್ರೆ ನೋಡಿ, ನಾವು ರಾಸಾಯನಿಕ ಕ್ರಿಯೆ ಮಾಡ್ಬೇಕಾದ್ರೆ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಬೇಕು. ಆದ್ರಿಂದ ಅಂಥ ರಿಯಾಕ್ಷನ್ಗಳನ್ನೇ ನಾವು ಸ್ಟಡಿ ಮಾಡ್ತಿದ್ವಿ. ಕೆಲವು ರಿಯಾಕ್ಷನ್ ಪ್ರಾಡಕ್ಟ್ ಆದ್ಮೇಲೆ ಮತ್ತೆ ರಿಯಾಕ್ಟೆಂಟ್ ಆಗ್ತಿತ್ತು. ಅದನ್ನ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರೀತಾರೆ. ವಿಪರ್ಯಯ ರಾಸಾಯನಿಕ ಕ್ರಿಯೆ ಅಂತ ಕನ್ನಡದಲ್ಲಿ ಕರೀತಾರೆ. ವಿಪರ್ಯಯ ರಾಸಾಯನಿಕ ಕ್ರಿಯೆ ಅಧ್ಯಯನ ಮೊದಲನೇ ಮಹಾಯುದ್ಧ ಆಗದೆ ಇದ್ದಿದ್ರೆ ಇನ್ನು ಮುಂದಕ್ಕೆ ಹೋಗ್ತಿತ್ತು ಅಂತ ತಜ್ಞರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ಆ ಯುದ್ಧದಲ್ಲಿ ಈ ವಿಪರ್ಯಯ ರಾಸಾಯನಿಕ ಕ್ರಿಯೆಯನ್ನು ಅಧ್ಯಯನ ಮಾಡೋ ಅಂತ ಒತ್ತಡ ಬಂತು. ಏನ್ ಒತ್ತಡ ಬಂತು ಅಂತಂದ್ರೆ, ಯುದ್ಧದ ಸಂದರ್ಭದಲ್ಲಿ ರಸಗೊಬ್ಬರಕ್ಕೆ ಮತ್ತು ಆಸ್ಫೋಟಕಗಳಿಗೆ ನೈಟ್ರೋಜನ್ ಸಂಯುಕ್ತಗಳು ಬೇಕು. ನೈಟ್ರೋಜನ್ ಇದೆಯಲ್ಲ, ಅದು ತುಂಬಾ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋದೇ ಇರುವಂತ ಸೋಮಾರಿ. ಅದು ಆ ಸೋಮಾರಿನ ಬಲವಂತವಾಗಿ ನಾವು ಸಂಯುಕ್ತ ಮಾಡಿದ್ರೆ ಮತ್ತೆ ವಾಪಸ್ ಹೋಗುತ್ತೆ, ರಿವರ್ಸ್ ಆಗುತ್ತೆ. ಅದು ಅವಾಗ ನೈಟ್ರೋಜನ್ ಅನಿಲ ಬರುತ್ತೆ, ಹೆಚ್ಚು ಉಷ್ಣ ಬರುತ್ತೆ, ಅದು ಸಿಡಿಯುತ್ತೆ. ಆದ್ದರಿಂದ ಎಲ್ಲ ಸ್ಫೋಟಕಗಳನ್ನು ಗಮನಿಸಿ ನೀವು, ಎಲ್ಲದರಲ್ಲೂ ನೈಟ್ರೋಜನ್ ಇದೆ. TNT ಟ್ರೈನೈಟ್ರೋಟಾಲಿನ್, ನೈಟ್ರೋಗ್ಲಿಸರಿನ್, ಗನ್ ಕಾಟನ್ ನೈಟ್ರೋಸೆಲ್ಯುಲೋಸ್, ಅದು ತಿರ್ಗಾ ನೈಟ್ರೋ. ಅದರಿಂದ ನೈಟ್ರೇಷನ್ ಮಿಕ್ಸ್ಚರ್ ಇದೆಯಲ್ಲ, ನೈಟ್ರಿಕ್ ಆಸಿಡ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಎರಡು ತುಂಬಾ ಚುರುಕಾದ ರಾಸಾಯನಿಕಗಳಿಂದ ತಯಾರಿಸಿರುವಂತ ಸಂಯುಕ್ತಗಳವು. ಅವೆಲ್ಲ ಆಸ್ಫೋಟಿಸುತ್ತೆ. ಜೊತೆಗೆ ರಸಗೊಬ್ಬರಕ್ಕೂ ಕೂಡ, ಫರ್ಟಿಲೈಸರ್ಗೂ ಕೂಡ ನೈಟ್ರೋಜನ್ ಬೇಕು. ಹಿಟ್ಲರ್ನ ಮೇಲಿನ ಆಕ್ರೋಶಕ್ಕೆ ಪ್ರಪಂಚದ ಜನ, ಬೇರೆ ದೇಶದ ಜನ, ನಿನಗೆ ಮಾತ್ರ ನಾವು ನೈಟ್ರೋಜನ್ ಕೊಡಲ್ಲ ಅಂತ ಹೇಳಿದ್ರು. ಆಗ ಏನ್ ಮಾಡ್ಬೇಕು? ನೈಟ್ರೋಜನ್ ಇದ್ದದ್ದು ಅದು ತುಂಬಾ ಆಕರ ಕಡಿಮೆ. ಎಲ್ಲಿ? ಆ ಚಿಲಿಯಲ್ಲಿ ಬೆಟ್ಟ ಇದೆ, ಬೆಟ್ಟದ ನೆರಳಿನ ಪ್ರದೇಶ, ಅಲ್ಲಿ ಮಳೆ ಬರ್ತಿರ್ಲಿಲ್ಲ, ಅಲ್ಲಿ ಆ ಉಪ್ಪಿನಂಥದ್ದು ನೀರಲ್ಲಿ ಕರಗುವಂಥದ್ದು ಅಲ್ಲೇ ಉಳಿದಿತ್ತು. ಅದನ್ನೇ ಮಾರಾಟ ಮಾಡ್ತಾ ಇದ್ರು. ಇವಾಗ ಪೆಟ್ರೋಲ್ ಮಾರಾಟ ಮಾಡಿದಾಗ ಅವ್ರು ಕೊಡಲ್ಲ ಅಂದ್ಬಿಟ್ರು. ಆಗ ಎಲ್ಲ ದೇಶಗಳು ಎಚ್ಚೆತ್ಕೊಂಡು, ಓಹೋ ಅವು ಒಬ್ರನ್ನ ನೆಚ್ಕೊಂಡು ಹೋದ್ರೆ ನಮ್ ಕೆಲಸ ಆಗಲ್ಲ, ನಾವೇ ಏನಾದ್ರು ಮಾಡ್ಕೋಬೇಕು ಅಂತ. ಅವಾಗ ಜರ್ಮನಿಯಲ್ಲೂ ಆ ಹಾಹಾಕಾರ ಬಂತು. ಆಗ ಜರ್ಮನ್ ಸರ್ಕಾರ ಹೇಳ್ತು, ಪ್ಲಾಟಿನಂ ಬೇಕಾ, ಚಿನ್ನ ಬೇಕಾ, ಏನ್ ಬೇಕಾದ್ರೂ ಕೊಡ್ತೀವಿ, ವಾಯುಮಂಡಲದಲ್ಲಿರೋ ನೈಟ್ರೋಜನ್ ಏನಾದ್ರು ಮಾಡಿ ಸಂಯುಕ್ತ ಮಾಡ್ತೀವಿ. ಹೀಗಾಗಿ ಮೊದಲನೆಯ ಮಹಾಯುದ್ಧದಲ್ಲಿ ಈ ನೈಟ್ರೋಜನ್ ಅನ್ನ ನೀರಿನಲ್ಲಿ ವಿಲೀನವಾಗುವ ಸಂಯುಕ್ತವಾಗಿಸುವಂತ ಏನಾದ್ರು ಮಾಡ್ಬೇಕಂದ್ರೆ ಅದು ಮಾಡೋದು ಏನ್ ತಾಪತ್ರೆ ಅಂದ್ರೆ, ಅದು ವಿಪರ್ಯಯ ರಾಸಾಯನಿಕ ಕ್ರಿಯೆ. ನೈಟ್ರೋಜನ್ ಹೈಡ್ರೋಜನ್ ಕೂಡ ಅಮೋನಿಯಾ ಮಾಡಿ ಅಮೋನಿಯಾ ಮತ್ತೆ ನೈಟ್ರೋಜನ್ ಹೈಡ್ರೋಜನ್ ಆಗ್ಬಿಡುದು. ಅವಾಗ ಏನ್ ಮಾಡಿದ್ರು, ಅಮೋನಿಯಾ ಏನಾಗುತ್ತೆ ಅಂದ್ರೆ ಒತ್ತು ಬಿಟ್ರೆ ಲಿಕ್ವಿಡ್ ಆಗ್ಬಿಡುತ್ತೆ. ಅದರಿಂದ ನೈಟ್ರೋಜನ್ ಹೈಡ್ರೋಜನ್ ಆಗಲ್ಲ. ಸೊ ಅಮೋನಿಯನ್ ಬೇಗ ಪ್ರತ್ಯೇಕಿಸೋದಕ್ಕೆ ಅಲ್ಲಿ ತಣ್ಣಗೆ ಮಾಡ್ಬಿಟ್ರೆ ಅವಾಗ ಅಮೋನಿಯಾ ಹೊರಟೋಗುತ್ತೆ, ಮತ್ತೆ ರಿಯಾಕ್ಟ್ ಆಗದೆ ಇರೋ ಅಥವಾ ರಾಸಾಯನಿಕ ಕ್ರಿಯೆಗೆ ಒಳಪಡದೆ ಇರುವಂತ ನೈಟ್ರೋಜನ್ ಹೈಡ್ರೋಜನ್ ಬರುತ್ತೆ, ಮತ್ತೆ ಸೈಕಲ್ ಮಾಡಿ ಅಮೋನಿಯಾ ತಯಾರಿಸುವಂಥದ್ದು ಬಂದ್ಬಿಡ್ತು. ಅದಕ್ಕೆ ಗಾಳಿಯಿಂದ ಆಹಾರ ತಯಾರಿಸದ ಅಂತ ಅನ್ನುವಂಥದ್ದು. ಇವತ್ತಿಗೂ ಕೂಡ 20ನೇ ಶತಮಾನದ ಅತಿ ದೊಡ್ಡ ಸಂಶೋಧನೆ ಯಾವುದು? ಸೆಮಿಕಂಡಕ್ಟರ್ಸ್ ಬಂತು, ಎಂತೆಂತ ಲೇಸರ್ ಬಂತು, ಎಲ್ಲ ಬಂತು. ಆದ್ರೆ ಯಾವುದನ್ನ ಅತಿ ದೊಡ್ಡ ಸಂಶೋಧನೆ ಅಂತ ಕರೀತಾರೆ ಅಂದ್ರೆ ನೈಟ್ರೋಜನ್ ಉತ್ಪಾದನೆ. ಯಾಕೆ ಅಂದ್ರೆ ಅದು ಜೀವಿಗೋಲದ ಎಲ್ಲ ಜೀವಿಗಳಿಗೂ ತಲುಪಿದೆ. ಈಗ ಸೆಮಿಕಂಡಕ್ಟರ್ ಒಂದು ಇದಕ್ಕೆ ಆಲ್ಗೆ ಒಂದು ಪಾಚಿಗೆ ಏನು ಉಪಯೋಗಕ್ಕೆ ಬರುತ್ತೆ ಹೇಳಿ? ಅದನ್ನ ಈ ನೈಟ್ರೋಜನ್ ಮಳೆ ನೀರಿನ ಜೊತೆಲಿ ಹೊಲಗಳಿಂದ ನದಿಗೆ ಹೋಗಿ ಸಮುದ್ರಕ್ಕೂ ಹೋಗಿ ಅಲ್ಲಿಯ ಪಾಚಿಗೂ ತಲುಪಿದೆ ಆ ನೈಟ್ರೋಜನ್. ಹೀಗಾಗಿ ನಾವು ಇಲ್ಲಿ ಗಮನಿಸಬೇಕಾದಂತಹದ್ದೇನಪ್ಪಾ ಅಂತಂದ್ರೆ, ನಾವು ಈ ಊಟ ಮಾಡ್ತಿದೀವಲ್ಲ, ಆ ಊಟ ಸಿಕ್ಕಿರೋದು ಮೊದಲನೇ ಮಹಾಯುದ್ಧದ ಕಾರಣದಿಂದ. ಒಮ್ಮೆ ಒಂದು ದೇಶ ಮಾಡಿದ್ರೆ ಬೇರೆ ದೇಶದವರು ಮಾಡ್ತಾರೆ. ಹಾಗಾಗಿ ನಾವು ಆ ನೈಟ್ರೋಜನ್ ಅನ್ನ ವಾಯುಮಂಡಲದಲ್ಲಿ ಆಕ್ಸಿಜನ್ಗಿನ್ನ ಹೆಚ್ಚು ಪ್ರಮಾಣದಲ್ಲಿ 4 ಪಾಲು ಇದ್ರೂ ಕೂಡ ನಾವು ಬೆಪ್ಪುಗಳಾಗಿ ಸುಮ್ಮನೆ ಕೂತಿದ್ವಲ್ಲ, ಈಗ ಅದನ್ನ ನಾವು ಆ ಸಂಯುಕ್ತಗಳಿಗೆ ಮಳೆ ಬರದೇ ಇರೋ ಕಡೆ ಹೋಗಿ ಅಲ್ಲಿ ಮಣ್ಣು ಕೆರೆದ್ಬಿಟ್ಟು ಅಲ್ಲಿರೋ ಲವಣಾನ್ನ ಯಾಕೆ ತರಬೇಕು, ನಾವು ಇಲ್ಲೇ ಮಾಡೋಣ ಅಂತ ಅನ್ನುವಂತ ಒಂದು ದಿಟ್ಟತನವನ್ನ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಿದ್ದು ಮೊದಲನೇ ಮಹಾಯುದ್ಧ. ಅಂತಂದ್ರೆ ಇವತ್ ನಾವು ಊಟ ಮಾಡ್ತಿರೋದು, ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇರೋದು, ನಾವು ಹಿಂದಿನ ತಲೆಮಾರಿನವ್ರಿಗಿನ್ನ ಚೆನ್ನಾಗಿರೋದು ಯುದ್ಧದಿಂದ ಅಲ್ಲ, ಯುದ್ಧದಲ್ಲಿ ಯಾರೋ ಗೆದ್ದದ್ರಿಂದ ಅಲ್ಲ. ಯಾವುದರಿಂದ?
ಈ ಈ ರಾಸಾಯನಿಕ ಸಂಶೋಧನೆಯಿಂದ, ಅದಕ್ಕೇನೆ 20ನೇ ಶತಮಾನದ ಅತಿ ದೊಡ್ಡ ಸಂಶೋಧನೆ ಅಂತ ಅದನ್ನ ಕರೆದ್ರು. ಈ ರೀತಿಯಾಗಿ ಈ ಅಂಶಗಳೆಲ್ಲ ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ಯುದ್ಧ ಯಾರು ಸಾಯ್ತಾರೆ, ಯಾರು ಗೆಲ್ತಾರೆ, ಯಾರಿಗೆ ಎಷ್ಟು ದುಡ್ಡು ಕಟ್ ಮಾಡಿದ್ರು, ಎಷ್ಟು ಬಂತು ಅಂತ ಎಕನಾಮಿಕ್ಸ್ ನೋಡ್ತಾರೆ ಹೊರತು ಸೈನ್ಸ್ ನೋಡೋದಿಲ್ಲ. ಆದ್ರಿಂದ ಪೂರ್ಣ ಚಿತ್ರಣ ಬರ್ಬೇಕಾದ್ರೆ ವಿಜ್ಞಾನದ ಒಂದು ಮೂಲ ಅಂಶ ಕೂಡ ಬರಬೇಕು. ಅದಿರ್ಲಿ ಬಿಡಿ. ಈಗ ಇನ್ನೊಂದು ಸಂಶೋಧನೆ ಹೋಗೋಣ. ನನ್ನ ಕಾಲಮಿತಿ ಮೀರ್ತಾ ಇರೋದ್ರಿಂದ ಬೇಗ ಮುಗಿಸ್ಬೇಕಾಗಿದೆ, ಅದಕ್ಕೋಸ್ಕರ ನಾನು ಇನ್ನು ಬೇಗ ಹೇಳ್ತೀನಿ. ಒಂದು, ಮೊದಲನೇ ಮಹಾಯುದ್ಧ ಆಗ್ಲಿ ಯಾವುದೇ ಯುದ್ಧ ಆಗ್ಲಿ ಜನ ಸಾಯೋದು ಹೃದಯಾಘಾತ ಆಗಿ ಅಲ್ಲ, ಗಾಯಗಳಾದಾಗ ಏನಾಗುತ್ತೆ, ಸೋಂಕಾಗುತ್ತೆ, ಸೋಂಕಿನಿಂದ ಸಾಯ್ತಾ ಇದ್ರು. ಆದ್ರಿಂದ ಯುದ್ಧದಲ್ಲಿ ಸೈನಿಕರು ಸಾಯೋದು ಈ ಗಾಯಗಳಿಂದಾಗಿ. ಈ ಗಾಯಕ್ಕೆ ಆಗ ಔಷಧಿಗಳು ಅಷ್ಟೊಂದು ಇರಲಿಲ್ಲ ಮೊದಲನೇ ಮಹಾಯುದ್ಧದ ಕಾಲದಲ್ಲಿ. ಆದ್ರೆ ಎರಡನೇ ಮಹಾಯುದ್ಧ 1939ರಿಂದ 45ರವರೆಗೆ ನಡೀತಲ್ಲ, 6-7 ವರ್ಷ ನಡೀತಲ್ಲ. ಆ ಸಂದರ್ಭದಲ್ಲಿ ಪೆನಿಸಿಲಿನ್ ಅನ್ನ ಕಂಡುಹಿಡಿದಿದ್ದು. ಆ ಪೆನ್ಸಿಲಿನ್ ಕಂಡುಹಿಡಿದು ಆ ಪೆನ್ಸಿಲಿನ್ ಅನ್ನೋದರದ್ದು ತುಂಬಾ ಆಶ್ಚರ್ಯ. ಏನಿಲ್ಲ, ಅಲ್ಲಿ ಸೂಕ್ಷ್ಮ ಜೀವಿಗಳು ಇರೋ ಕಡೆನೆ ಸೂಕ್ಷ್ಮ ಜೀವಿಗಳನ್ನ ವಿರೋಧಿಸುವಂತಹ ಒಂದು ವಸ್ತು ಉತ್ಪಾದನೆ ಆಗುತ್ತೆ, ಬೂಸ್ಟ್. ಆ ಬೂಸ್ಟ್ಗೆ ಆ ಪೆನ್ಸಿಲಿನ್ ಅಲ್ಲಿ ಉಂಟಾಗೋ ಬೂಸ್ಟ್ ಪೆನ್ಸಿಲಿನ್ನೇ ನಾಶ ಮಾಡುತ್ತೆ ಅಂತ ಹೇಳುವಂಥದ್ದು. ಸತ್ತವರ ನೆರಳು ನಾಟಕದಲ್ಲಿ ಒಂದು ಮಾತು ಬರುತ್ತೆ, ವ್ಯವಸ್ಥೆಯ ಒಡಲಿನಲ್ಲಿಯೇ ಕ್ರಾಂತಿಯ ಕಿಡಿ ಮೂಡುತ್ತೆ ಅಂತ. ವ್ಯವಸ್ಥೆಯ ಒಡಲಿನಲ್ಲಿ ಕ್ರಾಂತಿಯ ಕಿಡಿ ಮೂಡುತ್ತೆ ಅಂತ. ಹಾಗೆ ಕಾಯಿಲೆ ಮಾಡುವಂತ ರೋಗಕಾರಕಗಳ ಒಡಲಿನಲ್ಲಿ ರೋಗನಾಶಕ ಗುಣ ಇರೋಂಥ ಸೃಷ್ಟಿಯಾಗತ್ತೆ ಅನ್ನುವಂಥದ್ದು ಪೆನ್ಸಿಲಿನ್. ಇದು ಆ ಪೆನ್ಸಿಲಿನ್ ಸಂಶೋಧನೆ ಮಾಡಿ ಅವನ್ನ ಪ್ರತ್ಯೇಕಿಸಿ ಮನುಷ್ಯರಿಗೆ ಕೊಟ್ಟು ನೋಡ್ಬೇಕು. ಯಾರಿಗೆ ಕೊಡೋದು, ಅಕಸ್ಮಾತ್ ಏನಾದ್ರು ಮನುಷ್ಯರಿಗೆ ತೊಂದರೆ ಆದ್ರೆ ಸತ್ತೋಗ್ಬಿಟ್ರೆ ಅನ್ನೋದೆಲ್ಲ ಬಂತಲ್ಲ. ಆಗ ಆ ಪೆನ್ಸಿಲಿನ್ ತಯಾರಿಸಿದ್ನಲ್ಲ ವಿಜ್ಞಾನಿ, ಅವನ ಪ್ರಯೋಗಾಲಯದಲ್ಲಿ ಒಬ್ಬ ವಾಚ್ಮನ್ ಇದ್ದ. ಅವನಿಗೇನೋ ಗಾಯಗಳು. ಅವನು ಹೇಳಿದ್ನಂತೆ, ನೀವು ನನ್ನ ಮೇಲೆ ಪ್ರಯೋಗ ಮಾಡಿ, ಹೇಗೂ ನಾನು ಸಾಯ್ತೀನಿ, ಬದುಕಿದ್ರು ಸಂತೋಷ, ಬದುಕ್ತಿದ್ರು ಸಂತೋಷ ಅಂತ ಅವನ ಮೇಲೆ ಪ್ರಯೋಗ ಮಾಡಿದ್ರು. ಮಾಡಿ ಅಂತ ಹೇಳ್ದ. ಅವನಿಗೆ ಔಷಧಿಯನ್ನು ಪ್ರಯೋಗ ಮಾಡಿದ್ರೆ ಏನಾಯ್ತು ಅಂದ್ರೆ ಅವನು ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟ, ಸ್ವಲ್ಪ ಕಾಯಿಲೆ ಕಡಿಮೆ ಆಯ್ತು. ಆದ್ರೆ ಇವ್ರ ಹತ್ರ ಇದ್ ಪೆನ್ಸಿಲಿನ್ ಮುಗಿದೋಯ್ತು. ಮತ್ತೆ ಇನ್ನಷ್ಟು ಕೊಟ್ಟು ಅದನ್ನ ಹೇಗೆ ಪರೀಕ್ಷೆ ಮಾಡಿ, ನಾನು ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಯುದ್ಧದ ಹಿಂದೆ ಎಷ್ಟೆಲ್ಲ ಕಥೆಗಳಾಗುತ್ತೆ ಅನ್ನೋದಕ್ಕೆ. ಆಮೇಲೆ ಏನಾಯ್ತು, ಅದು ಔಷಧಿ ಮುಗಿದೋಯ್ತಲ್ಲ, ಕೊನೆಗೆ ಅವನ ಮೂತ್ರದಿಂದ ಬರುವಂತ ಪೆನ್ಸಿಲಿನ್ ತೆಗೆದು ಅವನಿಗೆ ಮತ್ತೆ ಚುಚ್ಚಿದ್ರು. ಹಾಗೆ ಮಾಡೋ ಹಾಗಿಲ್ಲ, ಒಂದ್ಸರಿ ಅದು ವಿಸರ್ಜನೆ ಆದದ್ರಲ್ಲಿ ತೆಗೆದು ಮಾಡೋ ಹಾಗಿಲ್ಲ. ಅದನ್ನ ಹಾಕಿದ್ರು, ಆದ್ರೂ ಅವನು ಬದುಕಲಿಲ್ಲ, ಅವನು ಸತ್ತೋದ. ಆದ್ರೆ ಇದಕ್ಕೆ ಔಷಧೀಯ ಗುಣ ಇದೆ ಅಂತ ಅನ್ನೋದನ್ನ ಪರೀಕ್ಷೆ ಮಾಡೋದು, ಅವನು ಸತ್ತೋದು ಬೇರೆ ಕಾರಣಕ್ಕೆ, ಇದು ಹೀಗೆ ಅಂತಾಗಿ ಆಮೇಲೆ ಪರೀಕ್ಷೆ ಮಾಡಿ ಈ ಪೆನ್ಸಿಲಿನ್ ಜಾರಿಗೆ ಬಂತು. ಪೆನ್ಸಿಲಿನ್ ಜಾರಿಗೆ ಬಂದ ಮೇಲೆ ಎಲ್ರಿಗೂ ಕೊಡೋಕ್ ಶುರು ಮಾಡಿದ್ರು. ಅದು ಅಲರ್ಜಿಗೆ ಶುರುವಾಯ್ತು. ಅದು ದೊಡ್ಡ ಕತೆ, ಅದು ಮುಂದಿನ ಕತೆ ನಾನು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಈ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ಒಬ್ಬ ಇತಿಹಾಸಜ್ಞ ಹೇಳ್ತಾನೆ, ಈ ಪೆನ್ಸಿಲಿನ್ ಅನ್ನ ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಮಾಡ್ದಲೇನೆ ಏನಾದರೂ ಮೊದಲನೇ ಮಹಾಯುದ್ಧದಕ್ಕೆ ಮುಂಚೆನೆ ಮಾಡ್ಬಿಟ್ಟಿದ್ದಿದ್ರೆ ಆಗ ಪ್ರಪಂಚದ ಜನಸಂಖ್ಯೆ ಈಗಿರುವ ಜನಸಂಖ್ಯೆಯ 2.5 ಪಟ್ಟು 3 ಪಟ್ಟು ಆಗ್ತಿತ್ತು ಅಂತ ಅವನ ಲೆಕ್ಕ ಹಾಕ್ತಾನೆ. ಅಂದ್ರೇನು, ಆ ಯುದ್ಧದಲ್ಲಿ ಜನ ಸಾಯ್ತಿದ್ದವ್ರನ್ನ ಉಳಿಸ್ಬಿಟ್ರೆ ನೀವು, ಜನಸಂಖ್ಯೆ ವೇಗವಾಗಿ ಹೆಚ್ಚಳ ಆಗುತ್ತೆ. ಆದ್ರಿಂದ ಇವತ್ತು ನಾವೇನ್ ಕ್ರೈಸಿಸ್ ಮುಗ್ಗಟ್ಟು ಅನುಭವಿಸ್ತಾ ಇದ್ದೀವಿ, ನಾವು ಹುಟ್ಟೋಕ್ ಮುಂಚೆನೆ ಈ ಮುಗ್ಗಟ್ಟನ್ನ ಎದುರಿಸ್ಬೇಕಾಗ್ತಿತ್ತು. ಪುಣ್ಯಕ್ಕೆ ಪೆನ್ಸಿಲಿನ್ ತಡವಾಗಿ ಬಂತು ಅಂತ ಹೇಳ್ತಾನ ಅವನು. ಹಾಗಾಗಿ ಇಲ್ಲಿ ಒಂದ್ ಕಡೆ ನಾವು ಸುಖವಾಗಿರೋಕ್ಕೂ ಅನುವು ಮಾಡಿಕೊಟ್ಟಿದೆ, ಅದರಿಂದ ಕೂಡ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಇದು ಯುದ್ಧದ ಬಾಂಬು ನಮ್ಗೆ ಶಬ್ದ ಮಾಡುತ್ತೆ, ಸಾವಾಗುತ್ತೆ, ರಕ್ತಪಾತ ಆಗುತ್ತೆ. ಜನಸಂಖ್ಯೆ ಹೆಚ್ಚಳ ಇದೆಯಲ್ಲ, ದಟ್ ಇಸ್ ಅ ಸೈಲೆಂಟ್ ಬಾಂಬ್. ಸದ್ದಿಲ್ದಲೇನೆ ಜಗತ್ತಿನ ಸಂಪನ್ಮೂಲನೆಲ್ಲ ನುಂಗಾಕುವಂತ ಬಾಂಬ್ ಅದು. ಆದ್ದರಿಂದ ಆ ಸೈಲೆಂಟ್ ಬಾಂಬ್ ಇದೆಯಲ್ಲ, ಆ ಸೈಲೆಂಟ್ ಬಾಂಬ್ನಿಂದ ಮಾಡಿರೋ ಅನಾಹುತಾನ ಹ್ಯಾಕ್ ತಪ್ಸಕ್ ಸಾಧ್ಯ? ಬೇರೆ ದಾರಿ ಇಲ್ಲ. ಇಲ್ಲದೆ ಅವನು ಹೇಳಿದ್ದೆ, ಮಾಲ್ತೂಸ್ ಹೇಳಿದ್ದೆ, ಫ್ಲಡ್ ಫೆಮಿನ್ ವಾರ್ ಅಂತ ಹೇಳಿದ್ದಲ್ಲ, ಕರೆಕ್ಷನ್ ಮಾಡಿ ಇನ್ನೊಬ್ಬ
ಈಗ ಅದು ನೋಡಿ ನಿಮ್ಗೆ ಕಾಣ್ತಾ ಇದೆ, ಫೆಮೈನು ಬರ್ತಾ ಇದೆ, ಯುದ್ಧನೂ ಬರ್ತಾ ಇದೆ, ಕೆಲವು ಕಡೆ ಫ್ಲಡ್ ಬರ್ತಾ ಇದೆ. ಸೊ ಅದರಿಂದ ಮಾಲ್ತೂಸ್ ಇಸ್ ನಾಟ್ ಡೆಡ್, ಹಿ ಸ್ಟಿಲ್ ಅಲೈವ್, ಹಿ ಸ್ಟಿಲ್ ಚಾಲೆಂಜಿಂಗ್. ಆದ್ರೆ ಮಾಲ್ತೂಸ್ ಹೇಳಿದಷ್ಟು ವೇಗವಾಗಿ ಆ ಪರಿಣಾಮ ನಮಗೆ, ಯುದ್ಧದ ಪರಿಣಾಮ ನಮಗೆ ಗೊತ್ತಾಗ್ಲಿಲ್ಲ. ಹೀಗಾಗಿ ಆತ್ಮೀಯರೇ, ಯುದ್ಧದ ಪರಿಣಾಮವಾಗಿ ಆದ ಅತ್ಯಂತ ಗಂಭೀರವಾದ ಪರಿಣಾಮ ಅಂದ್ರೆ ಬಾಧಕ, ಅಂದ್ರೆ ಸಾಧಕ ಆಯ್ತಲ್ಲ. ಬಾಧಕದಲ್ಲಿ ನನಗೆ ಕಾಮನ್ ಸೆನ್ಸ್ ಹೊಳೆಯುವಂಥದ್ದೆಲ್ಲ ಬಿಟ್ಬಿಟ್ಟು ಅತಿ ದೊಡ್ಡ ಬಾಧಕ ಅಂದ್ರೆ ನಿಸರ್ಗವನ್ನು ಬರಿದು ಮಾಡಕ್ಕೆ ನಿಂತಿರುವಂತಹ ಮಾನವ. ಇದಕ್ಕೆ ನಾವು ಹಾಡು ಹೇಳ್ಬಿಡ್ತೀವಿ, ಮನುಷ್ಯನ ದುರಾಸೆಯಿಂದ ಮರಗಳು ಕಡ್ದ, ಇನ್ಯಾರೋ ಇನ್ನೇನೋ ಮಾಡಿದ್ರು ಅಂತ. ದುರಾಸೆ ಯಾಕೆ ಬಂತು? ಸ್ಪರ್ಧೆಯಿಂದ ಬಂತು. ಸ್ಪರ್ಧೆ ಯಾಕೆ ಬಂತು? ಜನಸಂಖ್ಯೆ ಹೆಚ್ಚಳದಿಂದ ಬಂತು. ಅದರಲ್ಲಿ ಈಗ ಮರ ಕಡ್ದು ಹಾಳು ಮಾಡುವಾಗ ನಾವು ಮನೆಗೆ ಟೀ ಕುಡ್ಡೆ ಬೇಕು ಅಂತ ಹಾಕೋದ್ರಿಂದ ತಾನೇ ಮರ ಕಡ್ದಿದ್ದವನು. ನಾವು ಅವನನ್ನ ಪರೋಕ್ಷವಾಗಿ ಪ್ರಮೋಟ್ ಮಾಡ್ಬಿಟ್ಟು ಮರ ಕಡ್ದವನ್ನ ಬೈಯುವಂತ ಕೆಲಸ ಮಾಡ್ತಾ ಇದೀವಿ ಹೊರತು, ಇಡೀ ವ್ಯವಸ್ಥೆ ಏರ್ಪೇರಾಗ್ತಾ ಇರುವಂತದ್ದು ಯುದ್ಧದ ಪರಿಣಾಮ ಅಂತ ಅನ್ನುವಂಥದ್ದು ನಮ್ಗಿನ್ನೂ ಹೊಳಿದಿಲ್ಲ ಅನ್ನುವಂಥದ್ದನ್ನ ಗಮನಿಸ್ತಾ, ಆತ್ಮೀಯರೇ, ಈ ಯುದ್ಧದ ಗಾಥೆಯನ್ನ ನಾನು ಇಲ್ಲಿಗೆ ನಿಲ್ಲಿಸಿ ಮುಂದೆ ಇನ್ನೂ ಒಂದು ಯುದ್ಧವನ್ನು ಮಾಡ್ಬೇಕು ಅಂತಿದ್ದೆ. ಇದು ನಮ್ಮ ದೈನಂದಿನ ಜೀವನದ ಒಂದು ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರುವಂತಹ ಚರ್ಚೆ ಆದ್ರಿಂದ ಇದನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಇದರಲ್ಲಿ ಯಾವುದು ಮುಂದಿನ ವಾರದಲ್ಲಿ ಬಹುಶಃ ದ್ವಂದ್ವ ತಗೋಬಹುದು ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ದ್ವಂದ್ವ ಮಾಡ್ಕೊಂಡಲ್ಲ ನಾನು. ಏನಾಯ್ತು ಅಂದ್ರೆ ಎರಡಕ್ಕೂ ಸಮನಾಗಿ ಬಂದಿದೆ, ಕಾರ್ಯಪ್ರೀತಿ ಮತ್ತು ದ್ವಂದ್ವ ಎರಡಕ್ಕೂ ಸಮನಾಗಿ 10 ಅಂಕ ಮತಗಳು ಬಂದಿದೆ. ಕಾರ್ಯಪ್ರೀತಿ ನಾನ್ ತೋರಿಸಿದ್ದು, ದ್ವಂದ್ವ ನಮ್ಮ ನಾರಾಯಣ್ ಅವರು ಸೂಚನೆ ಮಾಡಿದ್ದು. ಯಾವಾಗ್ಲೂ ನಮ್ಮ ಫಲಾನುಭವಿಗಳಿಗೆ ಮೊದಲ ಆದ್ಯತೆ, ನಾನು ಹಿಂದೆ ಉಳಿತೀನಿ, ಯಾರು ಕೊಡಲ್ಲ ಅಂತ ಕೊಟ್ಟಿರ್ತೀನಿ ನಾನು ಅಷ್ಟೇ. ಅದರಿಂದ ಮುಂದಿನ ವಾರದಲ್ಲಿ ಪ್ರಾಯ ದ್ವಂದ್ವವನ್ನು ಕುರಿತು ನಾನು ಮಾತನಾಡ್ತೇನೆ. ಅದು ಆಮೇಲಿಂದು. ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗೆ ಅನುವು ಮಾಡ್ಕೊಡ್ತೀನಿ. ಆ ಮೆಟೀರಿಯಲ್ಗೆ ಏನ್ ಕೊರತೆ ಇಲ್ಲ, 2 ದಿವಸ ಬೇಕಾದ್ರೂ ಮಾಡೋಷ್ಟಿದೆ. ಅದು ಬೇಡ, ತುಂಬಾ ಹೊತ್ತು ಮಾಡಿದ್ರೆ ಬೋರು ಆಗುತ್ತೆ. ನೋಡಿ, ನಾನು ನೋಡ್ತೀನಲ್ಲ, ಮೊದಲನೇ ಈಗ ಆದರ್ಶ ಅನ್ನೋದು ಮೊದಲನೇದು ನೋಡಿದಷ್ಟು ಎರಡನೇದು ನೋಡಿಲ್ಲ ಜನ, ಎರಡನೇದು ನೋಡಿದಷ್ಟು ಮೂರನೇದು ನೋಡಿಲ್ಲ. ಡಿಕ್ರೀಸಿಂಗ್ ಇದೆ ಗ್ರಾಫ್. ಅದರಿಂದ ಇದನ್ನ 3ಕ್ಕೆ ನಿಲ್ಸೋಣ. 3 ತಾನೇ ಮಹಾಯುದ್ಧ, 2 ತಾನೇ ವಿಶ್ವಯುದ್ಧ ಆಗಿರುವಂಥದ್ದು. ಮೊದಲ ಹಾಗೆ ದೇಶದ ಮಧ್ಯೆ ಯುದ್ಧ ಶುರುವಾದದ್ದು ವಿಶ್ವ ಸಮರ ಆಗುತ್ತೆ. ಈಗಲೂ ಯುದ್ಧ ನಿಂತಿಲ್ಲ. ಫ್ಲಡ್, ಫಮೇನ್, ವಾರ್ 3 ನಡೀತಾ ಇದೆ. ನಾವು ನಮ್ಗಿನ್ನೂ ಬಿಸಿ ತಟ್ಟಿಲ್ವಲ್ಲ, ನಿರಾಳವಾಗಿದೆ. ಪ್ರಶ್ನೆ, ಪ್ರತಿಕ್ರಿಯೆ. ಸರ್, ಇದು ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ನಮ್ಮ ಎಷ್ಟೋ ಈ ಒಂದು ಸುಖದ ಇದು ಹಿಂದೆ ಈ ಸೂತಕದ ಛಾಯೆ ಇರುತ್ತೆ ಅನ್ನುವಂಥದ್ದು ಇದೆ. ನಾವು ಇವತ್ತು ಆರಾಮಾಗಿ ಇರೋದಕ್ಕೆ ಅವಾಗ ಅದೇ ಪೆನ್ಸಿಲಿನ್ ಕಡ್ದು ಬಂದಿತ್ತು ಒಂದು ಕಾರಣ ಅನ್ನುವಂಥದ್ದು. ಇನ್ನೊಂದು ಸರ್, ಈಗ ಇನ್ನು ಹಿಂದಿಂದ ಹೇಳೋದಂದ್ರೆ, ಈಗ ಮಹಾಭಾರತದ ಯುದ್ಧದ ಸನ್ನಿವೇಶ ಆಗದೆ ಇದ್ರೆ ನಮಗೆ ಭಗವದ್ಗೀತೆನೂ ಸಿಕ್ತಿರ್ಲಿಲ್ಲ. ಹೌದು. ಅಲ್ಲಿಂದಾನೇ ನಾನು ಶುರು ಮಾಡ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ಅನೇಕ ಮನಸ್ಸಿಗೆ ಇದು ಸವಾಲು ಬರದೇ ಇದ್ರೆ, ಮುಗ್ಗಟ್ಟು ಬರದೇ ಹೋದ್ರೆ ನಾವು ಕುಂಭಕರ್ಣರು ನಿದ್ದೆ ಮಾಡ್ತಿರ್ತೀವಿ, ಎಬ್ಸ್ಬೇಕಾರ್ಬೇಕು. ನೋಡಿ, ವಿಷಾದ ಕೂಡ ಯೋಗವಾಗುತ್ತೆ. ನಾವು ಇವಾಗ್ಲೂ ಅಷ್ಟೇ, ಈಗಲೂ ಇದು ಯಾವಾಗ ಯೋಗ ಆಗುತ್ತೆ ಅಂದ್ರೆ ಎಲ್ಲರೂ ಕೂಡ ನನ್ನ ಸುಖದಿಂದ ಎಷ್ಟು ಜನದ ನೋವಿದೆ ಅಂತ. ಕುವೆಂಪು ಬರೆದ್ರು ಪದ್ಯ, ಹೂವನ್ನು ಕಂಡು ಮೋಹಿಸಿ ನೀನು ಚೆಲುವಿದೆನ್ನುತ್ತ ಮುದ್ದಿಡುವೆ, ಹೂವಿನ ಪೆಂಪಿಗೆ ಬಾಳನು ಬೆತ್ತೆತ್ತ ಮೊಳಕೆಯ ಗೋಳನು ನೀನರಿಯೆ ಅಂತ. ನಾವ್ ಎಚ್ಚೆತ್ಕೊಂಡಿಲ್ಲ. ಅದೇ DVG ಮರುಳು ಮುನಿಯನ್ ಕಗ್ಗದಲ್ಲಿ ಬರೀತಾರೆ, ಕೆಲ ಚೆಲುವು ಹೊಲಸಿಂದೆ, ಕೆಲ ಹೊಲಸು ಚೆಲುವಿಂದೆ, ಇಳೆಯನೆ ಕೆಣಕುವುದೇಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಗುಲಾಬಿ ಹೂವಿನ ನಾವು ಹಾಕೋದು ಸಗಣಿ, ದುರ್ವಾಸನೆ ಸಗಣಿ, ಅದ್ರಲ್ಲಿ ಗುಲಾಬಿ ಹೂವಿನ ಪರಿಮಳ ಬರುತ್ತೆ. ಈ ಹೊಲಸನ್ನ ಅದು ಪರಿಮಳವಾಗಿಸುತ್ತೆ ಗುಲಾಬಿ. ಆದ್ರೆ ಆ ಗುಲಾಬಿಯೂ ಕೂಡ ಇದು ಕೊಳತರೆ ಸಗಣಿಯಷ್ಟೇ ಹೊಲಸಾಗಿ ಶಬ್ದ ಬರುತ್ತೆ. ಅದರಿಂದ ಕೆಲ ಹೊಲಸು ಚೆಲುವಿಂದೆ, ಕೆಲ ಚೆಲುವು ಹೊಲಸಿಂದೆ, ಇಳೆಯ ಕೆಣಕುವುದೇಕೋ ಮಂಕುತಿಮ್ಮ ಅಂತ DVG ಹೇಳ್ತಾರೆ.
ಅದರಿಂದ ಇವತ್ತಿನ ವಿಷಯದಲ್ಲಿ ಅದರ ಕಡೆಗೆ ನಿಮ್ಮ ಲಕ್ಷ್ಯನ ಸೆಳೆದಿದ್ದೇನೆ. ಯಾವುದೂ ತೀರ್ಮಾನ ನಾನು ಯಾವುದಕ್ಕೂ ಹೇಳಿಲ್ಲ. ಕಂಠೀರವ ಅವರು ಏನಾದ್ರು ಇದೆಯಾ ಹೇಳುದು? ಸರಿ, ಇನ್ಯಾರದ್ದಾರು ಪ್ರತಿಕ್ರಿಯೆ, ಪ್ರಶ್ನೆ? ನಮಸ್ತೆ, ನಮಸ್ತೆ ಹೇಳಿ. ಸರ್. ಅದೇ ಈಗ ಅದೇ ಜನರಲ್ ಆಗಿ ನೋಡ್ತಾ ಹೋದ್ರೆ ಹ್ಮ್ ಈಗ ತಾವು ಹೇಳ್ತಿದ್ದೇನೆ ಇದು ಮುಗಿಯೋದೇ ಇಲ್ಲ ಒಂದು. ಹ್ಮ್ ಎರಡನೇದು ಈ ಅನುಕೂಲ ಈ ಯುದ್ಧದಿಂದ ಏನಾಯ್ತಪ್ಪ ಅಂದ್ರೆ ಪರಿಣಾಮ ಹೆಚ್ಚು ಕಡಿಮೆ ಅರ್ಧ ಅರ್ಧ ಅಂತ ಅನ್ಸ್ಬಿಡುತ್ತೆ. ಈಗ ಒಳ್ಳೇದರ್ಧ ಕೆಟ್ಟದರ್ಧ ಆಯ್ತು, ಹ್ಮ್ ಹ್ಮ್ ಆ ಮಟ್ಟಕ್ಕೆ ಬರುತ್ತೆ ಅನ್ಸುತ್ತೆ ನನಗೆ. ಹ್ಮ್ ಹ್ಮ್ ಈಗ ಪರಿಣಾಮ ಸರಿ. ಹ್ಮ್ ಹೆಚ್ಚು ಕಡಿಮೆ ಅರ್ಧ ಹೀಗೆ ಅರ್ಧ ಹಾಗೆ ಅಂತ ಅನ್ಕೋಬಹುದೇನೋ ಅನ್ಸ್ಬಿಡುತ್ತೆ. ಹೌದು, ಪ್ರತಿಯೊಂದು ಕೆಲಸದಲ್ಲೂ ಅದಕ್ಕೆ ಇನ್ನೊಂದು ವಿಕಾರವಾದ ಮುಖ ಇದ್ದೇ ಇರುತ್ತೆ. ನಾಣ್ಯದಲ್ಲಿ ಎರಡು ಭಾಗ ಇದೆ ಅಲ್ವಾ? ನಾಣ್ಯದಲ್ಲಿ ಹೆಡ್ ಅಂಡ್ ಟೈಲ್ ಅಂತೀವಲ್ಲ, ರಾಜ ರಾಣಿ ಅಂತೀವಲ್ಲ. ನಾವು ರಾಜನ್ ನೋಡ್ತಾ ಇರುವಾಗ ರಾಣಿ ಮರಿಯಾಗ್ಬಿಡುತ್ತೆ, ರಾಣಿ ನೋಡ್ತಾ ಇರುವಾಗ ರಾಜ ಮರಿಯಾಗ್ಬಿಡುತ್ತೆ. ಎರಡೂ ನೋಡ್ತೀನಿ ಅಂತ ಹೀಗೆ ಇಟ್ಕೊಂಡ್ಬಿಟ್ರೆ ಎರಡೂ ಮರಿಯಾಗ್ಬಿಡುತ್ತೆ, ಎರಡೂ ಮರಿಯಾಗ್ಬಿಡುತ್ತೆ. ಹಾಗೆ ನಾವು ಈಗ ಸುಖ, ನಮ್ಮ ಜೀವನ ಶೈಲಿ, ನಮ್ ನಿತ್ಯದ ಗೋಳಕರೆಯಲ್ಲಿ ನಾವು ಹೀಗೆ ಇಟ್ಕೊಂಡು ಕೂತ್ಬಿಟ್ಟಿದೀವಿ. ಯುದ್ಧದಾಗ್ಲಿ ಯಾವುದೇ ಕೆಲಸದ್ದಾಗ್ಲಿ ನಾವು ಮಾಡೋ ಯಾವ ಕೆಲಸದ ಸಕಾರಾತ್ಮಕ ಅಂಶ ನಕಾರಾತ್ಮಕ ಅಂಶ ಎರಡೂ ಬಿಟ್ಬಿಟ್ಟಿದೀವಿ. ಒಂದೊಂದ್ಸರಿ ತಿರುಗಿಸ್ತೀವಿ, ಯಾವಾಗ್ಲೂ ಜಂಬ ಹೇಳ್ಬೋದು ನಾನು ಸಾಧನೆ ಮಾಡ್ತೀನಿ ಅಂತ, ಇನ್ನೊಂದ್ಸರಿ ಅಯ್ಯೋ ನಾನು ಏನೋ ಮಾಡಕ್ ಹೋದೆ ಏನಾಯ್ತು ಅಂತ ವ್ಯಥೆ ಪಡ್ತೀನಿ. ಆದ್ದರಿಂದ ನಾವು ತೀರ್ಮಾನ ಮಾಡುವಾಗ ಸಮಗ್ರವಾಗಿ ನೋಡೋದಕ್ಕೆ ಸಾಧ್ಯವಿಲ್ಲ. ಹೌ ಕ್ಯಾನ್ ಫೈನೈಟ್ ಬ್ರೈನ್ 900 ಗ್ರಾಮ್ಸ್ 1 kg ಪೂರ್ತ ಇಲ್ಲ. ಅದು ವಿಶ್ವವನ್ನೆಲ್ಲ ಅರ್ಥ ಮಾಡ್ಕೊಂಡು ಹೇಳ್ತೀನಿ ಅನ್ನೋದು ಸಾಧ್ಯ ಆಗುತ್ತೆ ಹೇಳಿ. ಅದರಿಂದ ನಮ್ಮ ಇತಿಮಿತಿಯು ಸಹಜವೇ, ಅಂದ್ರೆ ಸಾಲದು. ಆದ್ರೆ ಮಾಡಕ್ ಹೊರಟಾಗ ಏನ್ ಮಾಡ್ಬಿಟ್ಟಿದೀವಿ ನಾವು, ಬೇರೆ ದೃಷ್ಟಿಲಿ ನೋಡೋದನ್ನ ರೂಢಿ ಮಾಡ್ಕೊಂಡು ಇಲ್ಲ ಲಾಭ ನೋಡ್ತೀವಿ, ಇಲ್ಲ ನಷ್ಟ ನೋಡ್ತೀವಿ. ಹೌದು 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 ಸರ್, ಹೌದು ಸರ್. ಸರ್ ಒಟ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ಬಹಳ ಆನಂದವಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದನ್ನ ತುಂಬಾ ಕಷ್ಟಪಟ್ಟೆ ನಾನು 1 ಗಂಟೆಗೆ ಕಂಪ್ರೆಸ್ ಮಾಡ್ಬೇಕಾದ್ರೆ, ಯಾಕೆ ನೀನ್ ಮುಂದಿನ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು. ಇನ್ನಾರದಾರು ಉಂಟಾ ಪ್ರತಿಕ್ರಿಯೆ? ಆಮೇಲೂ ಕೂಡ ಫೇಸ್ಬುಕ್ ವಾಟ್ಸಾಪ್ ಅಲ್ಲಿ ಹಾಕ್ಬೋದು. ಆಮೇಲೆ ಯುದ್ಧದ ಬಗ್ಗೆ ಅಷ್ಟೆಲ್ಲ ಉತ್ಸಾಹವಾಗಿ ಹೋದ ಸರಿ ಮಾಡಿದ್ದು ವಾಟ್ಸಾಪ್ಗೆ ಹಾಕಿದ್ದೇನು ಕಾಣೆ, ನಾನೇ ಹಾಕ್ತಾ ಬಂದೆ ಏನೇನೋ. ಹಾಗಾಗಿ ಭಾಗವಹಿಸಿದ ಎಲ್ರಿಗೂ ಧನ್ಯವಾದಗಳು. ಬದುಕಾದ್ರೂ ಸಮರಸವಾಗಲಿ, ಸಮರವನ್ನಂತೂ ತಪ್ಸಕ್ಕಾಗಲ್ಲ. ನಮ್ಮ ಬದುಕನ್ನಾರು ನಾವು ಸಮರವಾಗದ ಹಾಗೆ ಸಮರಸವಾಗಿಸಿಕೊಳ್ಳೋಣ. ಮುಗಿಸ್ಬೋದು ಅಂತ ಕಾಣುತ್ತೆ. ಗಣೇಶ್, ಸಂಖ್ಯೆ 11 ಇಳಿತು, 16 ಇದ್ದದ್ದು. ಮತ ಹಾಕೋರು ಯಾರು ಇದ್ದು ಇವತ್ತೊಳಗೆ ಹಾಕ್ಬಿಡಿ ಅಷ್ಟೆ. ಯಾಕೆಂದ್ರೆ ನಾಳೆ ನಿರ್ಧಾರ ಮಾಡ್ಬೇಕಲ್ಲ ನಾವು. ಈಗ ಶಾಂತಿನೂ ಯುದ್ಧದ ಕೈಲಿದೆ ಅಂತಾನೆ ಹೇಳ್ಬೋದಲ್ಲ ಸರ್? ಹೌದು, ಅಲೆ ಇದ್ದ ಹಾಗೆ ನಾವು ಶಾಂತಿ ಅಂದ್ರೆ ಅವ್ರಿಗೆ ಇನ್ನೊಂದು ಯುದ್ಧಕ್ಕೆ ತಯಾರಾಗ್ತಿದ್ದಾರೆ ಅಂತಲೇ ಅರ್ಥ. ಅದು ಉಳಿಸ್ಬಿಡುತ್ತೆ, ಅದೊಂದು ಪೂರ್ತಿ ನಿಶೇಷವಾಗಿ ಹೋಗೋದಿಲ್ಲ. ಸೇಡು ಅಂತಿದೆಯಲ್ಲ, ಮನುಷ್ಯನ ನೆನಪು ಅಂತಿದೆಯಲ್ಲ, ಅದರಿಂದ ಶಾಂತಿ ಅನ್ನೋದು ಮತ್ತೊಂದು ಯುದ್ಧಕ್ಕೆ ಪೀಠಿಕೆ ಅಷ್ಟೇ. ಮೌನವಾಗಿದ್ದಾನೆ ಅಂದ್ರೆ ಯಾವ್ದೋ ಜಗಳಕ್ಕೆ ರೆಡಿ ಆಗ್ತಿದ್ದಾನೆ ಅಂತಲೇ ಅರ್ಥ. ಆದ್ರೆ ಪಾಪ ನೀವ್ಯಾರು ನನ್ನ ಮೇಲೆ ಜಗಳಕ್ಕೆ ಬಂದಿಲ್ಲ, ಮೌನವಾಗಿದ್ರು, ಅದು ಬೇರೆ ಮಾತು. ಮತ್ತೆ ಅವರು ಪ್ರಶ್ನೆ ಇದ್ರೆ ಕೇಳ್ಬೋದು ಅಥವಾ ವಾಟ್ಸಪ್ಪಲ್ಲಿ ಹಾಕ್ರಿ ಅಂತ ಹೇಳ್ತಾ ಮತ್ತೊಮ್ಮೆ
ಅದ್ಭುತವಾದಂಥ ಉಪನ್ಯಾಸಕ್ಕೆ ಸರ್ ಅವರಿಗೆ ಪೂರ್ವಕಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ. ಹಾಗೆ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಸರ್ ಅವ್ರು ಹೇಳಿದಾಗೆ ಮತ್ತು ಇದು ಏನು ಆಯ್ಕೆಯಲ್ಲಿ ಭಾಗವಹಿಸಿ ಬಹುಶಃ ಇಲ್ಲಿದ್ದವರೆಲ್ಲರೂ ಏನು ವಿಷಯ ಸೂಚಿಯನ್ನು ಆಯ್ಕೆ ಮಾಡಿದರೆ ಅಂತ ಅಂದ್ಕೊಳ್ತೀನಿ. ನಂತರ ಕೂಡ ಮತ್ತೆ ವಿಷಯಗಳನ್ನು ಸೂಚಿಸಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.